Namaskaram. So hopefully part 1 and part 2 of this quick theory explanation ನೀವು ನೋಡಿರಿ ಅಂತ ಅನ್ಕೊಂಡಿನಿ. ಸೊ ಸಮ್ ಮೋರ್ ಟಾಪಿಕ್ಸ್ ನಾವು ಇವತ್ತು ಕಂಟಿನ್ಯೂ ಮಾಡ್ತೀವಿ. ಇದರೊಳಗೂ ಭಾಳಷ್ಟು ಟಾಪಿಕ್ಸ್ ಕವರ್ ಆಗ್ಯಾವ. ಸೊ ದಿಸ್ ಇಸ್ ಪಾರ್ಟ್ 3 ನಾವು ಇನ್ ಒಂದು ಪಾರ್ಟ್ ಬರುತ್ತೆ ಪಾರ್ಟ್ 4. ಸೊ ಅಲ್ಲಿಗೆ ರೇ ಆಪ್ಟಿಕ್ಸ್ ಎಲ್ಲ ಟಾಪಿಕ್ ಮುಗಿತಾವೆ. ಸೊ ಸ್ಟಾರ್ಟ್ ದ ಟಾಪಿಕ್ಸ್ ನಾವು. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ರಿಫ್ರಾಕ್ಷನ್ ಥ್ರೂ ಸ್ಪೆರಿಕಲ್ ಸರ್ಫೇಸ್. ಸೊ ಸ್ಪೆರಿಕಲ್ ಸರ್ಫೇಸ್ನೊಳಗೆ ರಿಫ್ರಾಕ್ಷನ್ ಹೆಂಗೆ ಆಗ್ತೈತಿ ಅಂತ ನೋಡೋಕ್ಕಿಂತ ಮೊದಲು ಫಸ್ಟ್ ಆಫ್ ಆಲ್ ಸ್ಪೆರಿಕಲ್ ಸರ್ಫೇಸ್ ಅಂದ್ರೆ ಏನು. ಈಗ ನಾವು ಇಲ್ಲಿ ತನಕ ನೋಡಿದ್ದು ರಿಫ್ರಾಕ್ಷನ್ ಹೆಂಗೆ ಅಂದ್ರೆ ಅದೊಂದು ಫ್ಲಾಟ್ ಸರ್ಫೇಸ್ ಇರ್ತೈತಿ ಹಿಂಗೆ. ಸೊ ಇದರೊಳಗೆ ಲೈಟ್ ರೇ ಬಂದು ಅಂದ್ರೆ ರಿಫ್ರಾಕ್ಷನ್ ಅಂದ ತಕ್ಷಣ ಆಬ್ವಿಯಸ್ಲಿ ಎರಡು ಮೀಡಿಯಮ್ ಇರ್ತಾವೆ, ಮೀಡಿಯಮ್ 1 ಆ್ಯಂಡ್ ಮೀಡಿಯಮ್ 2. ಲೈಟ್ ರೇ ಬಂದು ಒಂದು ಕಡೆ ಇನ್ಸಿಡೆಂಟ್ ಆಗಿ ರಿಫ್ರಾಕ್ಷನ್ ಆಗಿ ಇನ್ನೊಂದು ಮೀಡಿಯಮ್ ಎಂಟರ್ ಆಗ್ತದೆ. ಸೊ ದಿಸ್ ಇಸ್ ರಿಫ್ರಾಕ್ಷನ್. ಇಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ರಿಫ್ರಾಕ್ಷನ್. ಸೊ ಇಲ್ಲೇ ಈ ಸರ್ಫೇಸ್ ಹಾರಿಜಾಂಟಲ್ ಐತೆ, ಫ್ಲಾಟ್ ಐತೆ. ಸೊ ಈ ಸರ್ತಿ ಇನ್ಸ್ಟೆಡ್ ಆಫ್ ದಿಸ್ ಫ್ಲಾಟ್ ಸರ್ಫೇಸ್, ಈಗ ಫಾರ್ ಎಕ್ಸಾಂಪಲ್ ಇದು ಟಾಪ್ ಸರ್ಫೇಸ್ ಐತಲ್ಲ, ಇದು ಏರ್ ಕೆಳಗಿರೋದು ವಾಟರ್ ಅಂತ ನಾವು ಅಂದ್ಕೊಂಡ್ರೆ, ಇನ್ಸ್ಟೆಡ್ ಆಫ್ ಸ್ಟ್ರೇಟ್ ಸರ್ಫೇಸ್ನ ಇದನ್ನು ಹಿಂಗೆ ಡಿಲೀಟ್ ಮಾಡಿ ಇದನ್ನು ಹಿಂಗೆ ಸ್ಪೆರಿಕಲ್ ಸರ್ಫೇಸ್ ಮಾಡಿದರೆ ಅಥವಾ ಸ್ಪೆರಿಕಲ್ ಶೇಪ್ ಮಾಡಿದರೆ ದ್ಯಾಟ್ ಸರ್ಫೇಸ್ ವಿಚ್ ಸಪ್ರೇಟ್ಸ್ ದ ಟೂ ಮೀಡಿಯಾ, ಏರ್ ಆ್ಯಂಡ್ ವಾಟರ್. ಸೊ ಈಗ ವಾಟರ್ ಅಂದ ತಕ್ಷಣ ನಾವು ಫ್ಲಾಟ್ ಹಾರಿಜಾಂಟಲ್ ನೋಡ್ತೀವಿ, ಯಾವುದೋ ಒಂದು ಲೇಕು ರಿವರ್ ಏನೋ ಇಮ್ಯಾಜಿನ್ ಮಾಡಿದರೆ. ಬಟ್ ಈಗ ಒಂದು ಎಕ್ಸಾಂಪಲ್ ಹಂಗೆ ಹೇಳ್ತೀನಿ ನೋಡ್ರಿ ನಾನು ನಿಮಗೆ. ಅಲ್ಲೊಂದು ಬೀಕರ್ ತಗೊಳ್ಳೋಣ, ವಿಲ್ ಫಿಲ್ ದಟ್ ವಿತ್ ವಾಟರ್. ಇದರೊಳಗೆ ನಾನೊಂದು ಕ್ಯಾಪಿಲರಿ ಟ್ಯೂಬ್ ಇನ್ಸರ್ಟ್ ಮಾಡಿದರೆ, ಇಮರ್ಸ್ ಮಾಡಿದರೆ, ಸೊ ಇಲ್ಲಿ ವಾಟರ್ ಇದರೊಳಗೆ ರೇಸ್ ಆಗ್ತದೆ. ನೀವು PUC ಫಸ್ಟ್ ಇಯರ್ ಒಳಗೆ ಕಲ್ತಿರ್ತೀರಿ ಸಮಥಿಂಗ್ ಕಾಲ್ಡ್ ಅಸ್ ಕ್ಯಾಪಿಲರಿ ರೈಸ್ ಅಂತ ಹೇಳಿ. ಸೊ ಅಲ್ಲಿ ಈ ರೀತಿ ಸರ್ಫೇಸ್ ಕ್ರಿಯೇಟ್ ಆಗಿರುತ್ತೆ. ಇದನ್ನು ನಾವು ಸ್ವಲ್ಪ ಝೂಮ್ ಮಾಡಿ ನೋಡಿದರೆ ಈ ರೀತಿ ಕಾಣ್ತದೆ. ಸೊ ಈ ಫ್ಲಾಟ್ ಹಾರಿಜಾಂಟಲ್ ಇರುವಂಥ ಸರ್ಫೇಸ್ ಸ್ವಲ್ಪ ಈ ರೀತಿ ಶೇಪ್ ತೊಗೊಂಡ್ರೆ ದಿಸ್ ಇಟ್ ಸೆಲ್ಫ್ ಈಸ್ ಕಾಲ್ಡ್ ಅಸ್ ಸ್ಪೆರಿಕಲ್ ಸರ್ಫೇಸ್ ವಿತ್ ಸಪ್ರೇಟ್ಸ್ ಟೂ ಮೀಡಿಯಾ. ಲೈಕ್ ಈ ಕೇಸ್ನೊಳಗೂ ನಾವು ಈ ಕ್ಯಾಪಿಲರಿ ಟ್ಯೂಬ್ನೊಳಗೆ ಅಥವಾ ಗ್ಲಾಸ್ ರಾಡ್ ಅಂತ ಕರೀರಿ, ಇದ್ರ ಮ್ಯಾಲಿನ ಪೋರ್ಷನ್ ಒಳಗೆ ಇದನ್ನ ಝೂಮ್ ಮಾಡಿದ್ದು ಇಲ್ಲಿ ತೊಗೊಂಡಿವಲ್ಲ, ಇಲ್ಲಿ ಮೇಲೆ ಏರ್ ಇರ್ತೈತಿ, ಕೆಳಗೆ ವಾಟರ್ ಇರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ವೆರಿ ಸ್ಮಾಲ್ ಆ್ಯಂಡ್ ಕ್ವಿಕ್ ಡಿಸ್ಕಷನ್ ಮಾಡ್ಕೊಂಬಿಡೋಣ. ಸೊ ಮಿರರ್, ಸ್ಪೆರಿಕಲ್ ಸರ್ಫೇಸ್ ಮತ್ತು ಲೆನ್ಸ್ ನೋಡು ಏನು ಡಿಫ್ರೆನ್ಸ್ ಅಂತೇಳಿ. ಸೊ ಮಿರರ್ ಆ್ಯಕ್ಚುಲಿ ನಿಮ್ಮ ಸಿಲೆಬಸ್ನೊಳಗೆ ಈಗ 2021 ಏನು KCET ಬರೆಯಾಕ್ತೀರಿ ಅದಕ್ಕೆ ರಿಮೂವ್ ಮಾಡ್ಯಾರ. ಬಟ್ ಸ್ಟಿಲ್ ಹಂಗೆ ಗೊತ್ತಿರಲಿ ಅಂತೇಳಿ ಆಲ್ರೆಡಿ ಗೊತ್ತಿರ್ಬೋದು. ಸೊ ಮಿರರ್ನೊಳಗೆ ಪರ್ಟಿಕ್ಯುಲರ್ಲಿ ಸ್ಪೆರಿಕಲ್ ಮಿರರ್ನೊಳಗೆ ಎರಡು ಟೈಪ್ ಇರ್ತಾವೆ, ಕಾನ್ವೆಕ್ಸ್, ಕಾನ್ಕೇವ್ ಅಂತ. ಸೊ ಇಲ್ಲಿ ಏನಾಗಿರ್ತೈತೆ ಅಂದರೆ ಒಂದು ಸೈಡ್ ಅದಕ್ಕೆ ಸಿಲ್ವರಿಂಗ್ ಮಾಡಿರ್ತಾರೆ, ಕೋಟಿಂಗ್ ಮಾಡಿರ್ತಾರೆ. ಸೊ ಇನ್ನೊಂದು ಸೈಡ್ ಇರ್ತೈತಲ್ಲ ದಟ್ ವಿಲ್ ಬಿ ಅವೈಲಬಲ್ ಫಾರ್ ರಿಫ್ಲೆಕ್ಷನ್. ಓಕೆ, ರಿಫ್ರಾಕ್ಷನ್ ಅಲ್ಲ, ರಿಫ್ಲೆಕ್ಷನ್. ಸೊ ಇಲ್ಲಿ ನಿಮ್ಗೆ ಕಾಣಿಸೋ ದಿಸ್ ಇಸ್ ಕಾನ್ಕೇವ್ ಮಿರರ್. ಓಕೆ, ಇದನ್ನು ನಾವು ಸಿಲ್ವರಿಂಗನ್ನು ಇನ್ನರ್ ಸೈಡ್ ಮಾಡಿ ಔಟರ್ ಸೈಡನ್ನು ರಿಫ್ಲೆಕ್ಷನ್ನಿಗೆ ಅವೈಲಬಲ್ ಇಟ್ಟರೆ ದಟ್ ಈಸ್ ಕಾಲ್ಡ್ ಆಸ್ ದಿಸ್ ಇಸ್ ಕಾನ್ವೆಕ್ಸ್ ಮಿರರ್. ಓಕೆ, ಇದು ಕಾನ್ಕೇವ್ ಮಿರರ್. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಇದು ಗೊತ್ತಿರ್ಬೇಕು, ಈ ರೀತಿ ಒಂದು ಸರ್ಫೇಸ್ ನಾವು ಕನ್ಸಿಡರ್ ಮಾಡಿದ್ರೆ ಸ್ಪೆರಿಕಲ್ ಮಿರರ್ನೊಳಗೆ ಈ ಇನ್ನರ್ ಸರ್ಫೇಸ್ ಇರುತ್ತಲ್ಲ ಇದಕ್ಕೆ ಕಾನ್ಕೇವ್ ಅಂತಾರೆ, ಔಟರ್ ಇರುತ್ತಲ್ಲ ಅದಕ್ಕೆ ಕಾನ್ವೆಕ್ಸ್ ಅಂತಾರೆ. ಸೊ ಇದ್ಯಾಕೆ ಕಾನ್ವೆಕ್ಸ್ ಮಿರರ್ ಅಂತಂದ್ರೆ ಇಲ್ಲೇ ಔಟರ್ ಸರ್ಫೇಸ್ ಅಷ್ಟೇ ರಿಫ್ಲೆಕ್ಷನ್ನಿಗೆ ಅವೈಲಬಲ್ ಐತಿ, ಈ ಇನ್ನರ್ ಸರ್ಫೇಸ್ ಇಲ್ಲ. ಔಟರ್ ಸರ್ಫೇಸ್ ಅಂದರೆ ಕಾನ್ವೆಕ್ಸ್, ಇಲ್ಲಿ ಇನ್ನರ್ ಸರ್ಫೇಸ್ ಅಷ್ಟೇ ಅವೈಲಬಲ್ ಐತಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಕಾನ್ಕೇವ್ ಮಿರರ್. ಸೊ ನೆಕ್ಸ್ಟ್ ಈ ಮಿರರ್ಗೆ ಸ್ಪೆರಿಕಲ್ ಸರ್ಫೇಸಿಗೆ ಡಿಫರೆನ್ಸ್ ಏನಂದರೆ ಇಲ್ಲೂ ಇದೇ ರೀತಿ ಸರ್ಫೇಸ್ ಬರ್ತದೆ, ಬಟ್ ಇಲ್ಲಿ ಎರಡು ಕಡೆ ಎಲ್ಲೂ ನಾವು ಕೋಟಿಂಗ್, ಸಿಲ್ವರಿಂಗ್ ಏನೂ ಮಾಡಿರೋಂಗಿಲ್ಲ. ಇಲ್ಲಿ ಏನಾಗ್ತೈತೆ ಅಂದರೆ ಒಂದು ಸೈಡ್ ಒಂದು ಪರ್ಟಿಕ್ಯುಲರ್ ಮೀಡಿಯಮ್ ಇರ್ತೈತಿ, ಇನ್ನೊಂದು ಸೈಡ್ ಇನ್ನೊಂದು ಪರ್ಟಿಕ್ಯುಲರ್ ಮೀಡಿಯಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಕಡೆ ಗ್ಲಾಸ್, ಒಂದು ಕಡೆ ಏರ್. ಸೊ ಈ ರೀತಿ ಇದ್ದರೆ ದಿಸ್ ಸರ್ಫೇಸ್ ವಿಚ್ ಸಪರೇಟ್ಸ್ ಏರ್ ಆ್ಯಂಡ್ ಗ್ಲಾಸ್ ಈಸ್ ಕಾಲ್ಡ್ ಅಸ್ ಸ್ಪೆರಿಕಲ್ ಸರ್ಫೇಸ್. ಸೇಮ್ ಸರ್ಫೇಸ್ ನೀವು ಇಲ್ಲಿ ತೊಗೊಂಡು ಒಂದು ಸೈಡ್ ಸಿಲ್ವರಿಂಗ್ ಮಾಡಿದರೆ ಅಲ್ಲಿ ಸಪ್ರೇಟಿಂಗ್ ಟೂ ಮೀಡಿಯಾ ಅಂತ ಏನು ಇರೋಂಗಿಲ್ಲ, ದಟ್ ಈಸ್ ಮಿರರ್. ಸೊ ಲೆನ್ಸ್ ಕೇಸ್ನೊಳಗೆ ಹೆಂಗಿರ್ತೈತೆ ಅಂದರೆ ಎರಡು ಸ್ಪೆರಿಕಲ್ ಸರ್ಫೇಸ್ ಜಾಯಿನ್ ಆಗಿ, ಅಂದರೆ ಒಂದು ಓಪನ್ ಒಂದು ಕ್ಲೋಸ್ ಎರಡು ಸೇರಿ ಒಂದು ಒಳಗೆ ಮೀಡಿಯಮ್ ಇರುತ್ತೆ, ಆ ಕಡೆ ಈ ಕಡೆ ಸೇಮ್ ಮೀಡಿಯಮ್ ಏರ್ ಮತ್ತು ಏರ್. ಫಾರ್ ಎಕ್ಸಾಂಪಲ್ ಇನ್ಸೈಡ್ ಫಾರ್ ಎಕ್ಸಾಂಪಲ್ ಗ್ಲಾಸ್ ಇದ್ದರೆ, ಸೊ ಲೆನ್ಸ್ ಈಸ್ ಆನ್ ಆಪ್ಟಿಕಲ್ ಡಿವೈಸ್ ವಿಚ್ ಈಸ್ ಕವರ್ಡ್ ಬೈ ಟೂ ಸ್ಪೆರಿಕಲ್ ಸರ್ಫೇಸಸ್ ಅಂತ ಹೇಳ್ತಾರೆ. ಓಕೆ, ಎರಡು ಅಟ್ಲೀಸ್ಟ್ ಒಂದು ಸ್ಪೆರಿಕಲ್ ಸರ್ಫೇಸ್ ಇರ್ಬೇಕು. ಸೊ ಇಲ್ಲಿ ಸದ್ಯ ನಾವು ಡ್ರಾ ಮಾಡಿದ್ದು ಕಾನ್ವೆಕ್ಸ್. ಈ ರೀತಿ ನೀವು ಕಾನ್ಕೇವ್ ಲೆನ್ಸ್ ನೋಡಿರ್ತೀರಿ, ಗೊತ್ತಿರುತ್ತೆ. ಓಕೆ, ದಿಸ್ ಇಸ್ ಕಾನ್ಕೇವ್. ಸೊ ಒನ್ ಸೈಡ್ ಸ್ಪೆರಿಕಲ್ ಸರ್ಫೇಸ್ ಇಟ್ಟು ಇನ್ನೊಂದು ಪ್ಲೇನು ಇಡ್ಬೋದು, ಪ್ಲೇನು, ಕಾನ್ವೆಕ್ಸ್, ಪ್ಲೇನೋ, ಕಾನ್ಕೇವ್ ಈ ರೀತಿ ಕರೀತಾರೆ. ಸೊ ಇವು ಡಿಫ್ರೆನ್ಸಸ್ ಬಿಟ್ವೀನ್ ಮಿರರ್, ಸ್ಪೆರಿಕಲ್ ಸರ್ಫೇಸ್ ಆ್ಯಂಡ್ ಲೆನ್ಸ್. ಇವು ಮೂರು ಟೈಪ್ ಇಲ್ಲಿ ಆ್ಯಕ್ಚುಲಿ ಈ ಚಾಪ್ಟರ್ನೊಳಗೆ ಬರ್ತಾವೆ. ಮಿರರ್ ಈ ಸರ್ತಿ ಇಲ್ಲ. ಸೊ ಈಗ ಸ್ಪೆರಿಕಲ್ ಸರ್ಫೇಸ್ ಬಗ್ಗೆ ನಮ್ಮದು ನೆಕ್ಸ್ಟ್ ಡಿಸ್ಕಷನ್ಸ್ ಕಂಟಿನ್ಯೂ ಮಾಡೋಣ. ಸೊ ಈಗ ಒನ್ ಬೈ ಒನ್ ಪಾರ್ಟ್ಸ್ ಆಫ್ ಸ್ಪೆರಿಕಲ್ ಸರ್ಫೇಸ್ ನೋಡ್ಕೊಂಡು ತಗೊಂಡು ಕ್ವಿಕ್ಲಿ. ಇದೊಂದು ಸ್ಪೆರಿಕಲ್ ಸರ್ಫೇಸ್, ಆಸ್ ಯು ಕ್ಯಾನ್ ಸಿ ಎರಡು ಮೀಡಿಯಮನ್ನು ಸಪ್ರೇಟ್ ಮಾಡ್ತೈತಿ, ಈ ಕಡೆ ಒಂದು ಮೀಡಿಯಮ್, ಈ ಕಡೆ ಒಂದು ಮೀಡಿಯಮ್. ಇದು ಹಾರಿಜಾಂಟಲ್ ಅಥವಾ ವರ್ಟಿಕಲ್ ಇರಂಗಿಲ್ಲ, ಹಿಂಗೆ ಕರ್ವ್ಡ್ ಇರ್ತೈತಿ. ಸೊ ದಿಸ್ ಇಸ್ ಸ್ಪೆರಿಕಲ್ ಸರ್ಫೇಸ್. ಸೊ ಇದ್ರದ್ದು ಫಸ್ಟ್ ಪಾರ್ಟ್ ಇಲ್ಲೇ, ಅದ್ರದ್ದು ಸೆಂಟರ್ ನಾವು ಮಾರ್ಕ್ ಮಾಡಿದರೆ ಇದಕ್ಕೆ ಪೋಲ್ ಅಂತ ಕರೀತಾರೆ. ಓಕೆ, ಇದು ಗೊತ್ತಿರ್ತೈತಿ.
ಈ ಸ್ಪೆರಿಕಲ್ ಸರ್ಫೇಸ್ನೊಳಗೆ ಎಷ್ಟು ಪೋರ್ಷನ್ ಮೇಲೆ ಲೈಟ್ ಬಂದು ರಿಫ್ರಾಕ್ಷನ್ ಎಲ್ಲ ಆಗ್ತೈತಲ್ಲ, ಸೊ ಅದು ಆ ಪೋರ್ಷನಿಗೆ ಅಪರ್ಚರ್ ಅಂತ ಕರೀತಾರೆ. ಅಥವಾ ಇಲ್ಲಿಂದ ಇಲ್ಲಿ ಕಂಪ್ಲೀಟ್ ನೀವು ತಗೋಬೋದು, ಅಥವಾ ಯಾವ ಪೋರ್ಷನ್ ಒಳಗೆ ಲೈಟ್ ಬಂದು ಬಡಿತೈತಿ ದಟ್ ಪೋರ್ಷನ್ ಇಸ್ ಕಾಲ್ಡ್ ಆಸ್ ಅಪರ್ಚರ್. ಓಕೆ, ಸೊ ಅಪರ್ಚರ್ ಆತ್, ನೆಕ್ಸ್ಟ್ ಪೋಲ್ ಆತ್, ನೆಕ್ಸ್ಟ್ ಸೊ ದರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಸೆಂಟರ್ ಆಫ್ ಕರ್ವೇಚರ್. ಇದೇನು ಸ್ಪೆರಿಕಲ್ ಸರ್ಫೇಸ್ ಇರುತ್ತಲ್ಲ, ಇದನ್ನ ಇಮ್ಯಾಜಿನರಿ ನೀವು ಹಿಂಗೆ ಕಂಟಿನ್ಯೂ ಮಾಡಿ ಒಂದು ಸ್ಪಿಯರ್ ಆಗಿ ಇದನ್ನು ಕಂಪ್ಲೀಟ್ ಮಾಡಿದರೆ ಆ ಸ್ಪಿಯರ್ದು ಸೆಂಟರಿಗೆ ಇಲ್ಲೇನು ನಾವು ಮಾರ್ಕ್ ಮಾಡ್ತೀವಲ್ಲ, ಈ ಇಮ್ಯಾಜಿನರಿ ಸ್ಪೆರಿಕಲ್ ಸರ್ಫೇಸ್ ಐತಲ್ಲ, ಸೊ ಅಥವಾ ಒಂದು ಸ್ಪಿಯರ್ ಐತಲ್ಲ, ಆ ಸ್ಪಿಯರ್ ಸೆಂಟರಿಗೆ ಸೆಂಟರ್ ಆಫ್ ಕರ್ವೇಚರ್ ಅಂತ ಕರೀತಾರೆ. ಸೊ ಲೆಟ್ ಅಸ್ ರೆಪ್ರೆಸೆಂಟ್ ಇಟ್ ಆಸ್ ಸಿ. ಪೋಲಿನ ರೆಪ್ರೆಸೆಂಟ್ ನಾವು ಪಿ ಇಂದ ಮಾಡ್ತೀವಿ. ಸೊ ನೆಕ್ಸ್ಟ್ ಈ ಸೆಂಟರ್ ಆಫ್ ಕರ್ವೇಚರ್ ಇಂದ ಪೋಲ್ಗೆ ನೀವು ಒಂದು ಲೈನ್ ಇಲ್ಲಿ ಡ್ರಾ ಮಾಡಿದರೆ ದಿಸ್ ಇಸ್ ಕಾಲ್ಡ್ ಆಸ್ ರೇಡಿಯಸ್ ಆಫ್ ಕರ್ವೇಚರ್. ಸೊ ನೆಕ್ಸ್ಟ್ ಪಾರ್ಟ್, ಒಂದು ಆಕ್ಸಿಸ್ ನೀವು ಡ್ರಾ ಮಾಡಿದ್ರೆ, ಲೈಕ್ ಎಕ್ಸ್ ಆಕ್ಸಿಸ್ ಡ್ರಾ ಮಾಡ್ತೀವಲ್ಲ ಆ ರೀತಿ, ಅನ್ ಆಕ್ಸಿಸ್ ಪಾಸಿಂಗ್ ಥ್ರೂ ದ ಪೋಲ್, ರೇಡಿಯಸ್ ಆಫ್ ಕರ್ವೇಚರ್, ಸೆಂಟರ್ ಆಫ್ ಕರ್ವೇಚರ್, ಇಷ್ಟು ಹಿಂಗೆ ಕಂಟಿನ್ಯೂ ಇಮ್ಯಾಜಿನರಿ ಲೈನ್ ಒಂದು ಡ್ರಾ ಮಾಡಿದ್ರೆ ದಿಸ್ ಇಸ್ ಕಾಲ್ಡ್ ಆಸ್ ಪ್ರಿನ್ಸಿಪಲ್ ಆಕ್ಸಿಸ್. ಓಕೆ, ಸೊ ಇದಾದಮೇಲೆ ಆಬ್ಜೆಕ್ಟ್ ಸ್ಪೇಸ್, ಇಮೇಜ್ ಸ್ಪೇಸ್ ಅಂತ ಬರ್ತಾವೆ. ಸಪೋಸ್ ನಾನು ಈ ಸ್ಪೆರಿಕಲ್ ಸರ್ಫೇಸ್ ಇದ್ದು ಮುಂದೆ ಇದೇನು ಮೀಡಿಯಮ್ 1 ಐತಲ್ಲ, ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ರೇರರ್ ಮೀಡಿಯಮ್, ಆ್ಯಂಡ್ ಈ ಕಡೆ ಮೀಡಿಯಮ್ ಐತಲ್ಲ ಇದು ಡೆನ್ಸರ್ ಮೀಡಿಯಮ್ ಅಂತ ಅನ್ಕೊಂಡ್ರೆ, ಸೊ ರೇರರ್ ಮೀಡಿಯಮ್ನೊಳಗೆ ನಾವು ಒಂದು ಆಬ್ಜೆಕ್ಟ್ ಇಡ್ತೀನಿ. ಫಾರ್ ಎಕ್ಸಾಂಪಲ್ ಇದು ಆಬ್ಜೆಕ್ಟ್. ಸೊ ಈ ಯಾವ ರೀಜನ್ ಒಳಗೆ ಅಥವಾ ಯಾವ ಮೀಡಿಯಮ್ನೊಳಗೆ ಆಬ್ಜೆಕ್ಟ್ ಇಡ್ತೀವಲ್ಲ ದಟ್ ಈಸ್ ಕಾಲ್ಡ್ ಆಸ್ ಆಬ್ಜೆಕ್ಟ್ ಸ್ಪೇಸ್ ಅಂತ ಕರೀತಾರೆ. ನೆಕ್ಸ್ಟ್ ಮೀಡಿಯಮ್ 1 ಇಲ್ಲೇ ನಮ್ಮ ಎಕ್ಸಾಂಪಲ್ನೊಳಗೆ ಮೀಡಿಯಮ್ 1 ಈಸ್ ಆಬ್ಜೆಕ್ಟ್ ಸ್ಪೇಸ್. ಇದ್ರದ್ದು ರೇಸ್ ಹೋಗಿ ಇಲ್ಲ ರಿಫ್ರಾಕ್ಷನ್ ಆಗಿ ಈ ಕಡೆ ಒಂದೇನೋ ಇಮೇಜ್ ಫಾರ್ಮ್ ಆತಂತಿಕೋರಿ, ಹಂಗೆ ಒಂದು ರ್ಯಾಂಡಮ್ ಇಮೇಜ್ನ ಡ್ರಾ ಮಾಡಾಕತ್ತೀನಿ. ಸೊ ಈ ಕಡೆ ಏನೋ ಹಿಂಗೆ ರೇಸ್ ಹೋಗಿ ಬಂದು ಕೂಡಿ ರಿಫ್ರಾಕ್ಷನ್ ಆಗಿ ಈ ಸೈಡ್ ಬಂದು ಇಲ್ಲಿ ಇಮೇಜ್ ಫಾರ್ಮ್ ಆತಂದ್ರೆ ಅದು ಮೀಡಿಯಮ್ 2 ಈಸ್ ಕಾಲ್ಡ್ ಆಸ್ ಇಮೇಜ್ ಸ್ಪೇಸ್. ಓಕೆ, ಸೊ ಈಗ ಮೀಡಿಯಮ್ 1ದು ರಿಫ್ರಾಕ್ಟಿವ್ ಇಂಡೆಕ್ಸ್ N1 ಅಂತಿತ್ತಂದ್ರೆ, ಸೊ ಐ ಕ್ಯಾನ್ ಆಲ್ಸೋ ರೈಟ್ ದಿಸ್ N1 ಆಸ್ NO. NO ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಆಬ್ಜೆಕ್ಟ್ ಸ್ಪೇಸ್. N1 ವಿಚ್ ಈಸ್ ಮೀಡಿಯಮ್ 1. ಮೀಡಿಯಮ್ 1 ಒಳಗೆ ನಾವು ಆಬ್ಜೆಕ್ಟ್ ಇಟ್ಟಿದ್ದಕ್ಕೆ, ಆಬ್ಜೆಕ್ಟ್ ಸ್ಪೇಸ್ ಇದ್ದಿದ್ದಕ್ಕೆ NO ಅಂತಲೂ ಬರೀಬಹುದು, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಆಬ್ಜೆಕ್ಟ್ ಸ್ಪೇಸ್. ಸಿಮಿಲರ್ಲಿ ಈ ಸೈಡ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಇಮೇಜ್ ಸ್ಪೇಸ್ ಬರ್ತದೆ. ಸೊ ಇಷ್ಟಾದಮೇಲೆ ನೆಕ್ಸ್ಟ್ ರಿಯಲ್ ಆಬ್ಜೆಕ್ಟು ಮತ್ತು ವರ್ಚುವಲ್ ಆಬ್ಜೆಕ್ಟು, ರಿಯಲ್ ಇಮೇಜ್, ವರ್ಚುವಲ್ ಇಮೇಜ್ ಅಂದ್ರೆ ಏನಂತ ಹೇಳ್ತೀನಿ. ಇವಿಷ್ಟು ಪಾರ್ಟ್ಸ್ ನಿಮಗೆ ಗೊತ್ತದ ಅಂತ ಅನ್ಕೊಂಡೇನೆ. ಇದು ಪೋಲ್, ಓಕೆ, ಸೆಂಟರ್ ಆಫ್ ಕರ್ವೇಚರ್ ಇಲ್ಲಿ ಬರ್ತೈತಿ, ಇಮ್ಯಾಜಿನರಿ ಸ್ಪಿಯರ್ ಇತ್ತು, ಅದೇ ಇಮ್ಯಾಜಿನರಿ ಸ್ಪಿಯರ್ ಇತ್ತು ರೇಡಿಯಸ್ ಆಫ್ ಕರ್ವೇಚರ್, ರೇಡಿಯಸ್ಗೆ ರೇಡಿಯಸ್ ಆಫ್ ಕರ್ವೇಚರ್ ಅಂತ ನಾವು ಕರಿತೀವಿ. ಸೊ ಪ್ರಿನ್ಸಿಪಲ್ ಆಕ್ಸಿಸ್ ನಾವು ಡ್ರಾ ಮಾಡ್ಕೊಂಡ್ವಿ. ಆಬ್ಜೆಕ್ಟ್ ಸ್ಪೇಸ್, ಇಮೇಜ್ ಸ್ಪೇಸ್, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಆಬ್ಜೆಕ್ಟ್ ಸ್ಪೇಸ್ ಆ್ಯಂಡ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಇಮೇಜ್ ಸ್ಪೇಸ್, ಆ್ಯಂಡ್ ಅಪರ್ಚರ್, ಯಾವ ಪೋರ್ಷನ್ ಒಳಗೆ ಲೈಟ್ ಬೀಳ್ತಿರ್ತಲ್ಲ ದಟ್ ಪೋರ್ಷನ್ ಆಫ್ ದ ಸ್ಪೆರಿಕಲ್ ಸರ್ಫೇಸ್ ಇಸ್ ಕಾಲ್ಡ್ ಆಸ್ ಅಪರ್ಚರ್. ಓಕೆ, ಸೊ ಆಬ್ಜೆಕ್ಟ್ನೊಳಗೆ ರಿಯಲ್ ಆಬ್ಜೆಕ್ಟ್ ಮತ್ತು ವರ್ಚುವಲ್ ಆಬ್ಜೆಕ್ಟ್ ಅಂತ ಎರಡು ಬರ್ತಾವೆ. ಸಿಮಿಲರ್ಲಿ ಇಮೇಜ್ನೊಳಗೂ ರಿಯಲ್ ಇಮೇಜ್ ಮತ್ತು ವರ್ಚುವಲ್ ಇಮೇಜ್ ಅಂತ ಬರ್ತಾವೆ. ಸೊ ಫಸ್ಟಿಗೆ ರಿಯಲ್ ಬಗ್ಗೆ ಮಾತಾಡ್ಕೊಂಡ್ಬಿಡೋಣ. ಈ ಒಂದು ರಿಯಲ್ ಆಬ್ಜೆಕ್ಟ್ ಅಂತ ಯಾವ್ದು, ಮತ್ತು ಆಬ್ಜೆಕ್ಟ್ ಅಂದ್ರೆ ಅದರಿಂದ ಲೈಟ್ ರೇಸ್ ಬರಬೇಕು, ಲೈಕ್ ಬಲ್ಬ್, ಓಕೆ, ಸನ್, ಒಂದು ಕ್ಯಾಂಡಲ್, ಟ್ಯೂಬ್ ಲೈಟ್, ಯಾವ್ದಾರ ಇರಲಿ, ಇವಾಗ ನಾವು ಆಬ್ಜೆಕ್ಟ್ ಅಂತ ಕರಿತೀವಿ, ಅದರಿಂದ ಲೈಟ್ ರೇಸ್ ಬರ್ಬೇಕು. ಸೊ ರಿಯಲ್ ಅಂದ್ರೆ ಯಾವ ಆಬ್ಜೆಕ್ಟ್ನಿಂದ ಖರೇನ ಲೈಟ್ ರೇಸ್ ಅಲ್ಲಿಂದ ಡೈವರ್ಜ್ ಆಗ್ತಾವಲ್ಲ ಏನ್ರಿ ಲೈಟ್ ರೇಸ್. ಸೊ ಎಲ್ಲಿಂದ ಲೈಟ್ ರೇಸ್ ಡೈವರ್ಜ್ ಆಗ್ತಾವೆ, ಅಲ್ಲಿಂದ ಸ್ಟಾರ್ಟ್ ಆಗಿ ಡೈವರ್ಜ್ ಆಗ್ತಾವೆ, ಅದಕ್ಕೆ ರಿಯಲ್ ಆಬ್ಜೆಕ್ಟ್ ಅಂತ ಕರಿತೀವಿ ನಾವು. ಸೊ ಯಾವುದಕ್ಕೆ ಅಥವಾ ಇದಕ್ಕೆ ಡೈವರ್ಜಿಗೆ ಹಿಂಗೂ ಒಂದು ವರ್ಡ್ ಯೂಸ್ ಮಾಡ್ತಾರೆ. ಅಂದ್ರೆ ಇದನ್ನು ಕಂಪ್ಲೀಟ್ಲಿ ಹೇಳೋದಾದ್ರೆ ಆಕ್ಚುಲಿ ಡೈವರ್ಜ್ ಅಂದ್ರೆ ಖರೇನ ಯಾವ ಒಂದು ಪಾಯಿಂಟ್ನಿಂದ ಲೈಟ್ ರೇಸ್ ಡೈವರ್ಜ್ ಆಗ್ತಾವೆ ಅದಕ್ಕೆ ರಿಯಲ್ ಆಬ್ಜೆಕ್ಟ್ ಅಂತ ಕರಿತೀವಿ. ಸೊ ರಿಯಲ್ ಇಮೇಜ್ ಅಂದ್ರೆ ಇಮೇಜ್ ಯಾವಾಗ ಫಾರ್ಮ್ ಆಗತ್ತೆ ಹೇಳ್ರಿ, ಒನ್ನೇ ಮಾತು ಲೈಟ್ ರೇಸ್ ರಿಫ್ಲೆಕ್ಷನ್ ರಿಫ್ರಾಕ್ಷನ್ ಆದ್ಮೇಲೆ ಒಂದು ಪಾಯಿಂಟ್ನೊಳಗೆ ಹೋಗಿ ಕೂಡ್ಬೇಕು. ಸೊ ಅದಕ್ಕೆ ಆಕ್ಚುಲಿ ಯಾವಾಗವು ಕನ್ವರ್ಜ್ ಆಗ್ತಾವಲ್ಲ, ಒಂದು ಕಡೆ ಹೋಗಿ ಕೂಡ್ತಾವೆ, ಒಂದು ಕಡೆ ಮೀಟ್ ಆಗ್ತಾವೆ, ಆಕ್ಚುಲಿ ಕನ್ವರ್ಜ್ ಆದ್ರೆ ಅದಕ್ಕೆ ರಿಯಲ್ ಇಮೇಜ್ ಅಂತ ಕರಿತೀವಿ ನಾವು. ಆಕ್ಚುಲಿ ಡೈವರ್ಜ್ ಆದ್ರೆ ರಿಯಲ್ ಆಬ್ಜೆಕ್ಟ್ ಅಂತ ಕರಿತೀವಿ. ಸೊ ಇದೇನು ವರ್ಚುವಲ್ ಕೇಸ್ ಐತಲ್ಲ, ಎರಡೂ ಕಡೆ ಈ ಎರಡೂ ವರ್ಡ್ಸನ್ನು ಉಲ್ಟಾ ಮಾಡ್ಬೇಕು. ಹೆಂಗಂತ ಹೇಳ್ತೇನೆ. ಸೊ ವರ್ಚುವಲ್ ಇಮೇಜ್ನೊಳಗೆ ಏನಾಗ್ತೈತೆ ಅಂದ್ರೆ ಲೈಟ್ ರೇಸ್ ನೋಡ್ರಿ ರಿಯಲ್ನೊಳಗೆ ಆ್ಯಕ್ಚುಲಿ ಕೂಡ್ತಾವೆ, ವರ್ಚುವಲ್ನೊಳಗೆ ಅಲ್ಲಿ ಹೋಗಿ ಕೂಡ್ದಂಗೆ ಅನಿಸ್ತಾವೆ. ಫಾರ್ ಎಕ್ಸಾಂಪಲ್ ಒಂದು ಕಾನ್ವೆಕ್ಸ್ ಮಿರರ್ ನಾವು ತೊಗೊಂಡ್ರೆ ಇಲ್ಲೇ ಲೈಟ್ ರೇಸ್ ಹಿಂಗೆ ಬಂದು ಅವು ಮೀಟ್ ಆಗಕ್ಕೆ ಹೊಂಟಿದ್ದು ಈ ರೀತಿ ಒಂದು ಕಡೆ ಹಿಂಗೆ ಹೋಗಿ ಮೀಟ್ ಆಗಕ್ಕೆ ಹೊಂಟಿದ್ವು, ಬಟ್ ಇದು ಮಿರರ್ ಇರೋದ್ರಿಂದ ಅವು ರಿಫ್ಲೆಕ್ಷನ್ನಾಗಿ ವಾಪಸ್ ಬರ್ತಾವೆ. ಸೊ ನಾವು ಇಲ್ಲಿಂದ ಏನಾರ ನೋಡಿದ್ರೆ ಈ ಕಡೆ ಓಕೆ, ಇಲ್ಲಿಂದ ನಾವು ಏನಾರ ನೋಡಿದ್ರೆ ಸೊ ನಮಗೆ ಅನಿಸುತ್ತೆ ಲೈಟ್ ರೇಸ್ ಇಲ್ಲಿಂದ ಬರಾಕತ್ತಾವ, ಸಂವೇರ್ ಇಲ್ಲಿಂದೆಲ್ಲೋ ಬರಾಕತ್ತಾವ ಅಂತ ಅನ್ಸುತ್ತೆ. ಸೊ ಇಲ್ಲಿಂದ ಬರಾಕತ್ತಾವ ಅಂತ ಅನ್ಸುತ್ತಲ್ಲ, ನಮ್ಮ ಕಣ್ಣಿಗೆ ಅನ್ಸುತ್ತೆ ಓಕೆ ಈ ರೇಸ್ ಇಲ್ಲಿಂದ ಬರಾಕತ್ತಾವ ಅಂತ ಹೇಳಿ. ಆ್ಯಕ್ಚುಲಿ ಇಲ್ಲಿ ಏನಾಗಿರ್ತೈತೆ ಅಂದ್ರೆ ಲೈಟ್ ರೇಸ್ ಇವು ಹೊಂಟಾವು, ಇವು ರಿಫ್ಲೆಕ್ಷನ್ ಆಗಿ ಹಿಂಗೆ ವಾಪಸ್ ಬಂದಿರ್ತಾವ್ರಿ.
ಓಕೆ. ಸೊ ರಿಫ್ಲೆಕ್ಷನ್ ಆಗಿ ವಾಪಸ್ ಬಂದಾಗ ಈ ರೇಸ್ ಏನು ನಮ್ಮ ಕಣ್ಣಾಗ ಬರ್ತಾವಲ್ಲ, ಸೊ ಲೈಕ್ ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ, ಒಂದು ಕಾನ್ವೆಕ್ಸ್ ಮಿರರ್ ತಗೋತೀನಿ. ಸೊ ಈ ಕಾನ್ವೆಕ್ಸ್ ಮಿರರ್ನೊಳಗೆ ಸಪೋಸ್ ಲೈಟ್ ರೇಸ್ ಹಿಂಗೆ ಒಂದು ಪ್ಯಾರಲಲ್ ಬೀಮ್ ಬಂದು ಬಡಿತಂತ ತಿಳ್ಕೊರಿ, ಬಡದು ಇವು ಹಿಂಗೆ ಏನಾಗ್ತಾವೆ, ಈಗ ಡೈವರ್ಜ್ ಆಗ್ತಾವೆ. ಕಾನ್ವೆಕ್ಸ್ ಮಿರರ್ ಅಂದ್ರೆ ಡೈವರ್ಜ್ ಆಗ್ತಾವೆ. ಸೊ ಈಗ ಈ ಡೈವರ್ಜ್ ಆಗಿದ್ದ ರೇಸ್ ಎಷ್ಟು ನಾವು ಕನ್ಸಿಡರ್ ಮಾಡಿದರೆ ಬೆಟರ್. ಜಸ್ಟ್ ಅ ಮಿನಿಟ್. ಸೊ ಈ ರೀತಿ ಈ ರೇಸ್, ಸೊ ಇಲ್ಲಿ ನೀವು ನಿಂತು ಏನಾರು ಅಕಸ್ಮಾತ್ ನೋಡಾಕತ್ತೀರಿ ಅಂತ ತಿಳ್ಕೊರಿ. ಸೊ ಅವಾಗ ಈ ರೇಸ್ ನಮಗೆ ಇಲ್ಲೆಲ್ಲೆಲ್ಲೋ ಇಲ್ಲಿಂದೆಲ್ಲೋ ಬರಾಕತ್ತಾವು, ಇಲ್ಲಿಂದ ಬರಾಕತ್ತಾವು ಅಂತ ಅನ್ಸುತ್ತೆ. ಓಕೆ, ಇದು ಕ್ಯಾಲ್ಕುಲೇಷನ್ ಅಪ್ರಾಕ್ಸಿಮೇಟ್ಲಿ ಡ್ರಾ ಮಾಡಾಕತ್ತೀನಿ. ಸೊ ಮೇ ಬಿ ನಮ್ಮ ಕಣ್ಣಿಗೆ ಅನ್ಸುತ್ತೆ ರೇಸ್ ಆರ್ ಕಮಿಂಗ್ ಫ್ರಮ್, ದೇ ಆರ್ ಅಪಿಯರಿಂಗ್ ಟು ಡೈವರ್ಜ್ ಫ್ರಮ್ ದಿಸ್ ಪಾಯಿಂಟ್. ಸೊ ಲೈಟ್ ರೇಸ್ ಆ್ಯಕ್ಚುಲಿ ಬಂದು ಹಿಂಗೆ ಅವು ಒಂದು ಕಡೆ ಕೂಡಬೇಕಾಗಿತ್ತು, ಬಟ್ ಇಲ್ಲಿ ಡೈವರ್ಜ್ ಆಗೋದ್ರಿಂದ ದೂರ ಹೋಗ್ತಾವೆ, ನಾವೊಂದು ವಾಪಸ್ ರೀಟ್ರೇಸ್ ಮಾಡ್ತೀವಿ. ಸೊ ಇಲ್ಲೇನೊಂದು ಇಮೇಜ್ ಐತೆ ಅಂತ ನಮ್ಗೆ ಅನ್ಸುತ್ತೆ, ನಮ್ಮ ಕಣ್ಣಿಗೆ ಇಲ್ಲಿಂದ ಲೈಟ್ ರೇಸ್ ಬರಾಕತ್ತಾವ ಅಂತ ಅನ್ಸುತ್ತೆ. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ವರ್ಚುವಲ್ ಇಮೇಜ್. ಸೊ ವರ್ಚುವಲ್ ಇಮೇಜ್ ಅಂದ್ರೆ ನಾವು ಏನು ಬರಿತೀವಿ, ಇಲ್ಲಿ ಬರ್ದಿದ್ದೀವಿ ಆ್ಯಕ್ಚುಲಿ ಕನ್ವರ್ಜ್, ಇಲ್ಲಿ ನಾವು ಬರಿತೀವಿ ಅಪಿಯರ್ ಟು. ಓಕೆ, ಅಪಿಯರ್ ಟು ಡೈವರ್ಜ್. ಈ ಪಾಯಿಂಟ್ನಿಂದ ಡೈವರ್ಜ್ ಆದಂಗೆ ಅನಿಸ್ತಾವೆ, ಅದಕ್ಕೆ ವರ್ಚುವಲ್ ಇಮೇಜ್ ಅಂತ ಕರಿತೀವಿ ನಾವು. ಸೊ ಸಿಮಿಲರ್ಲಿ ಈ ಕಡೆ ವರ್ಚುವಲ್ ಆಬ್ಜೆಕ್ಟಿಗೆ ಇಲ್ಲಿ ಉಲ್ಟಾ ಮಾಡ್ರಿ, ಆ್ಯಕ್ಚುಯಲ್ ಡೈವರ್ಜ್ ಎರಡನ್ನೂ ಉಲ್ಟಾ ಮಾಡ್ರಿ, ಆ್ಯಕ್ಚುಯಲ್ ವರ್ಡ್ ಬದಲಿ ಅಪಿಯರ್ ಟು. ಓಕೆ, ಅಪಿಯರ್ ಟು. ನೆಕ್ಸ್ಟ್ ಡೈವರ್ಜ್ ಬದಲಿ ಅಪಿಯರ್ ಟು ಕನ್ವರ್ಜ್. ಸೊ ಯಾವುದೋ ಒಂದು ಪಾಯಿಂಟ್ನೊಳಗೆ ಹೋಗಿ ನಮ್ಮ ಲೈಟ್ ರೇಸ್ ಕೂಡಾಕತ್ತಾವು ಅಂತ ಅನ್ನಿಸ್ತಂತಿಕೋರಿ. ಒಂದು ಸ್ಪೆರಿಕಲ್ ಸರ್ಫೇಸ್, ಈಗ ಎಷ್ಟೊಳಗೆ ಮಿರರ್ ತೊಗೊಂಡಿದ್ದೆ ನಾನು, ಇಲ್ಲೊಂದು ಸ್ಪೆರಿಕಲ್ ಸರ್ಫೇಸ್ನ ತಗೋತೀನಿ. ಸೊ ಈ ರೀತಿ ಹೋಗಿ ಒಂದು ಪಾಯಿಂಟ್ನೊಳಗೆ ಅವು ಲೈಟ್ ರೇಸ್ ಕೂಡಾಕತ್ತಾವು ಅಂತ ಅನ್ನಿಸಿದಾಗ ಇದು ವೆರಿ ರೇರ್ ಕೇಸ್. ಇದ್ರದ್ದು ಎಕ್ಸಾಂಪಲ್ ಮುಂದೊಂದು ಟಾಪಿಕ್ನೊಳಗೆ ಹೇಳ್ತೀನಿ ನೋಡೋಣ್ರಿ, ಬಿಕಾಸ್ ಅದು ಡೆರಿವೇಷನ್ನಾಗ ಬರುತ್ತೆ, ನಾವು ಇಲ್ಲಿ ಮೀನಿಂಗ್ ಕಡೆ ಅಷ್ಟೇ ಫೋಕಸ್ ಮಾಡಾಕತ್ತೀವಿ. ಸೊ ಇಷ್ಟು ಸದ್ಯ ನೀವು ನೆನ್ಪಿಟ್ಕೋರಿ, ಮೇ ಬಿ ಸಿಚುವೇಶನ್ ಬಂದ್ರೆ ಹೇಳ್ತೀನಿ. ಅಪಿಯರ್ ಟು ಕನ್ವರ್ಜ್, ಒಂದು ಪಾಯಿಂಟ್ನೊಳಗೆ ಹೋಗಿ ಕೂಡಾಕತ್ತಾವು ಅಂತ ಅನ್ನಿಸ್ತಂದ್ರೆ ದಟ್ ಈಸ್ ವರ್ಚುವಲ್ ಆಬ್ಜೆಕ್ಟ್. ಸೊ ಇದು ಡಿಫ್ರೆನ್ಸ್. ಇಲ್ಲೇ ವರ್ಡ್ಸ್ ನೀವು ನೆಕ್ಸ್ಟ್ ನೋಡ್ರಿ, ರಿಯಲ್ ಆಬ್ಜೆಕ್ಟ್, ರಿಯಲ್ ಇಮೇಜ್ ಅಂತ ನಮ್ಗೆ ಈಸಿಲಿ ನೆನಪಿರ್ತಾವೆ. ಒಂದು ಆಬ್ಜೆಕ್ಟ್ ಅಂದ್ರೆ ಅದರಿಂದ ಮತ್ತೆ ಲೈಟ್ ರೇಸ್ ಬರಬೇಕಲ್ಲ, ಅದಕ್ಕೆ ಆ್ಯಕ್ಚುಲಿ ಡೈವರ್ಜ್. ಇದು ಒಂದು ಕಡೆ ಹೋಗಿ ಕೂಡಬೇಕಲ್ಲ, ಅದು ಆ್ಯಕ್ಚುಲಿ ಕನ್ವರ್ಜ್. ಇವಿಷ್ಟು ವರ್ಡ್ಸನ್ನು ಇಲ್ಲಿದು ಎರಡೂ ಉಲ್ಟಾ, ಇಲ್ಲೂ ಎರಡೂ ಉಲ್ಟಾ ಮಾಡಿಬಿಟ್ರೆ ಆಯ್ತು. ಆ್ಯಕ್ಚುಲಿ ಡೈವರ್ಜ್ ಬದಲಿ ಅಪಿಯರ್ ಟು ಕನ್ವರ್ಜ್, ಆ್ಯಕ್ಚುಲಿ ಕನ್ವರ್ಜ್ ಬದಲಿ ಅಪಿಯರ್ ಟು ಕನ್ವರ್ಜ್ ಬದಲಿ ಡೈವರ್ಜ್ ಹಾಕಿದ್ರೆ ವರ್ಚುವಲ್ ಇಮೇಜ್ ಆಗ್ತದೆ. ಸೊ ಇದಿಷ್ಟು ಪಾರ್ಟ್ ನಿಮ್ಗೆ ಅರ್ಥ ಅನ್ಕೊಂಡೆ. ನೆಕ್ಸ್ಟ್ ಹೋಗೋಣ ಹಂಗಾರೀಗ. ಸೊ ನೆಕ್ಸ್ಟ್ ಟಾಪಿಕ್ ಆ್ಯಕ್ಚುಲಿ ಒಂದು ಡೆರಿವೇಷನ್ ಬರ್ತೈತೆ, ರಿಫ್ರಾಕ್ಷನ್ ಅಟ್ ಅ ಸ್ಪೆರಿಕಲ್ ಸರ್ಫೇಸ್ ಅಂತ ಹೇಳಿ. ಸೊ ಇಲ್ಲೊಂದು ಸ್ಪೆರಿಕಲ್ ಸರ್ಫೇಸ್ ನಾವು ಕನ್ಸಿಡರ್ ಮಾಡಿವಿ, ಇದರೊಳಗೆ ನಾವು ರೇರರ್ ಮೀಡಿಯಮ್ನೊಳಗೆ ಒಂದು ಆಬ್ಜೆಕ್ಟ್ ಕನ್ಸಿಡರ್ ಮಾಡಿವಿ. ಇಲ್ಲೇನು ಪಾಯಿಂಟ್ ಐತಲ್ಲ, ಇದು ನಮ್ಮದು ಆಬ್ಜೆಕ್ಟ್. ಸೊ ಅದರಿಂದ ಲೈಟ್ ರೇಸ್ ಬರ್ತಾವೆ. ಒಂದು ಲೈಟ್ ರೇ ಅಲಾಂಗ್ ದ ಪ್ರಿನ್ಸಿಪಲ್ ಆಕ್ಸಿಸ್ ಹೋಗ್ಬಿಡ್ತೈತಿ, ಇನ್ನೊಂದು ಹಿಂಗೆ ಹೋಗಿ ರಿಫ್ರಾಕ್ಷನ್ ಆಗಿ ಇಟ್ ಎಂಟರ್ಸ್ ದ ಡೆನ್ಸರ್ ಮೀಡಿಯಮ್. ಸೊ ಬೆಂಡ್ ಆಗ್ತದೆ ಅಲಾಂಗ್ ದ ಪ್ರಿನ್ಸಿಪಲ್ ಆಕ್ಸಿಸ್, ಇದ್ದು ಅಲಾಂಗ್ ದ ನಾರ್ಮಲ್ ಆಗಿ ಅನ್ಡಿವಿಯೇಟೆಡ್ ಆಗಿ ಸ್ಟ್ರೇಟ್ ಹೋಗ್ಬಿಡ್ತೈತಿ. ಸೊ ಇದು ಡಿವಿಯೇಟ್ ಆಗಿ ಬೆಂಡ್ ಆಗಿ ಬಂದು ಎಲ್ಲಿ ಇವೆರಡು ಲೈಟ್ ರೇಸ್ ಕೂಡ್ತಾವಲ್ಲ ಅಲ್ಲಿ ಒಂದು ಇಮೇಜ್ ಫಾರ್ಮ್ ಆಗ್ತದೆ. ಸೊ ಇನ್ ದಿಸ್ ಕೇಸ್ ವಿ ಹ್ಯಾವ್ ಅ ರಿಯಲ್ ಆಬ್ಜೆಕ್ಟ್ ಆ್ಯಂಡ್ ವಿ ಹ್ಯಾವ್ ಅ ರಿಯಲ್ ಇಮೇಜ್. ಸೊ ಈ ರೀತಿ ಫಾರ್ಮೇಷನ್ ಆದಮೇಲೆ ಈ ಸ್ಪೆರಿಕಲ್ ಸರ್ಫೇಸ್ ಇದು ಪೋಲ್ನಿಂದ ನಮ್ಮ ಆಬ್ಜೆಕ್ಟಿಗೆ ಡಿಸ್ಟೆನ್ಸ್ ನಾವು ಸಿಂಬಾಲ್ ಬರಿತೀವಿ ಯು, ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂತೇಳಿ. ಸಿಮಿಲರ್ಲಿ ಪೋಲ್ ಟು ಇಮೇಜ್ ನಾವು ಬರಿತೀವಿ ವಿ ಅಂತ ಹೇಳಿ, ಇಮೇಜ್ ಡಿಸ್ಟೆನ್ಸ್. ಆ್ಯಂಡ್ ಇಲ್ಲ ರೇಡಿಯಸ್ ಆಫ್ ಕರ್ವೇಚರ್ ಐತಿ ಫ್ರಮ್ ಪೋಲ್ ಟು ಸೆಂಟರ್ ಆಫ್ ಕರ್ವೇಚರ್. ಸೊ ಇಲ್ಲೊಂದು ಸೈನ್ ಕನ್ವೆನ್ಷನ್ಸ್ ಅಂತ ಬರ್ತಾವೆ, ರೂಲ್ಸ್ ಬರ್ತಾವೆ. ಓಕೆ, ಒನ್ ಬೈ ಒನ್ ನಾನು ಹೇಳ್ಕೊಂತ ಹೋಗ್ತೀನಿ. ಸೊ ಇಲ್ಲಿ ಏನು ಮಾಡ್ತೀವಿ ನಾವು ಯಾವಾಗಲೂ ಅಂದ್ರೆ ಪೋಲ್ನಿಂದ ಡಿಸ್ಟೆನ್ಸ್ ಮೆಜರ್ ಮಾಡ್ಬೇಕು. ಯಾವುದೇ ಡಿಸ್ಟೆನ್ಸ್ ನೀವು ಮೆಜರ್ ಮಾಡಿರಿ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಮೆಜರ್ ಮಾಡಿರಿ, ಇಮೇಜ್ ಡಿಸ್ಟೆನ್ಸ್ ಮೆಜರ್ ಮಾಡಿರಿ, ರೇಡಿಯಸ್ ಆಫ್ ಕರ್ವೇಚರ್ ಮೆಜರ್ ಮಾಡಿರಿ, ಎನಿ ಡಿಸ್ಟೆನ್ಸ್ ಯು ನೀಡ್ ಟು ಸ್ಟಾರ್ಟ್ ಫ್ರಮ್ ದ ಪೋಲ್. ಓಕೆ, ಪೋಲಿಂದ ಸ್ಟಾರ್ಟ್ ಮಾಡಿ ಈ ಕಡೆ ಹಿಂಗೆ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಈ ಸೈಡ್. ಅಂದರೆ ಯಾವಾಗ ಪಾಸಿಟಿವ್ ಯಾವಾಗ ನೆಗೆಟಿವ್ ತೊಗೋಬೇಕಾಗ್ತೈತಿ ಡಿಸ್ಟೆನ್ಸಸ್ಸನ್ನು, ಯಾವಾಗ ಒಂದು ರೇಡಿಯಸ್ ಆಫ್ ಕರ್ವೇಚರ್ನ ಪಾಸಿಟಿವ್ ತೊಗೋಬೇಕು, ಯಾವಾಗ ನೆಗೆಟಿವ್ ತೊಗೋಬೇಕು, ಈ ಪಾಯಿಂಟ್ ಮತ್ತೆ ಹೇಳ್ತೀನಿ ಅಂತೀಗ. ಸೊ ಈ ಫಾರ್ಮುಲಾ ಏನು ಬರುತ್ತಂದ್ರೆ, ಈ ರೇರರ್ ಮೀಡಿಯಮ್ ಐತಲ್ಲ, ಲೆಟ್ ಅಸ್ ಸೇ ಇದ್ರದ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಐತಿ N1 ಅಂತ ಹೇಳಿ. ಓಕೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಆಬ್ಜೆಕ್ಟ್ ಸ್ಪೇಸ್ ವಿಚ್ ಈಸ್ ದ ರೇರರ್ ಮೀಡಿಯಮ್ ಈಸ್ N1. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಡೆನ್ಸರ್ ಮೀಡಿಯಮ್ ಇನ್ ವಿಚ್ ದ ಇಮೇಜ್ ಇಸ್ ಫಾರ್ಮ್ಡ್ ಈಸ್ N2 ಅಂತ ಅನ್ಕೊಂಡ್ರೆ ಇಲ್ಲೊಂದು ಫಾರ್ಮುಲಾ ಬರುತ್ತೆ. ಆಬ್ವಿಯಸ್ಲಿ ನಾವು ಇಲ್ಲ ಡೆರಿವೇಷನ್ ಕಡೆ ಫೋಕಸ್ ಮಾಡೋಗತ್ತಿಲ್ಲ. ಏನು ಫಾರ್ಮುಲಾ ಅಂದ್ರೆ ಅದು N2 by V minus N1 divided by U is equals to N2 minus N1 divided by R ಅಂತ ಒಂದು ಫಾರ್ಮುಲಾ ಬರ್ತದೆ. ಸೊ ಈ ಫಾರ್ಮುಲಾದ ಬೇಸ್ಡ್ ನ್ಯೂಮರಿಕಲ್ಸ್ ಬರೋ ಚಾನ್ಸಸ್ ಇರ್ತಾವೆ. ನಾವು ಆಲ್ರೆಡಿ KCETದು ಈ ಚಾಪ್ಟರ್ದು ವಿಡಿಯೋ ಅಪ್ಲೋಡ್ ಮಾಡಿದ್ದೈತಿ, ನೀವು ಆಲ್ರೆಡಿ ನೋಡಿರತ್ವ ಇನ್ನು ಮೇಲೆ ಅಟ್ಲೀಸ್ಟ್ ನೋಡ್ತೀರಿ ಅಂತ ಅನ್ಕೊಂಡಿನಿ. ಸೊ N2 by V minus N1 by U is equal to N2 minus N1 by R ಅಲ್ಲಿ ಯೂಸ್ ಮಾಡಿದ್ದದ ಒಂದಿಷ್ಟು ಕ್ವಶನ್ಸ್. ಸೊ ಒಂದೇ ಮಾತು, N2 ಅಂದರೆ ಇದು ಯಾವಾಗ ಯೂಸ್ ಮಾಡ್ಬೇಕು ಈ ಫಾರ್ಮುಲಾ ಅಂತಂದ್ರೆ ಸ್ಪೆರಿಕಲ್ ಸರ್ಫೇಸ್ ಕೇಸ್ ಇದ್ದಾಗ. ಒಂದು ಸೈಡಿಂದ ಆಬ್ಜೆಕ್ಟ್ ಐತಿ, ಇನ್ನೊಂದು ಸೈಡ್ ಇಮೇಜ್ ಐತಿ, ರೇಸ್ ಆ ಕಡೆ ಹೋಗ್ಯಾವ.
ಆ ರೀತಿ ಆ ಕ್ವಶನ್ ಒಳಗೆ ಏನು ಡಿಸ್ಕ್ರಿಪ್ಷನ್ ಇತ್ತಂದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ಕೋಬೇಕು. ಸೊ N2 ಅಂದ್ರೆ ಇಮೇಜ್ ಸ್ಪೇಸ್ ಅದು ರಿಫ್ರಾಕ್ಟಿವ್ ಇಂಡೆಕ್ಸ್, ವಿ ಅಂದ್ರೆ ಇಮೇಜ್ ಡಿಸ್ಟೆನ್ಸ್ ಮೈನಸ್ ಎಲ್ಲ ಆಬ್ಜೆಕ್ಟ್ ಇರುತ್ತಲ್ಲ, ಯಾವ ಮೀಡಿಯಮ್ನೊಳಗೆ ನೀವು ಆಬ್ಜೆಕ್ಟ್ ಇಟ್ಟಿರಿ ಅದ್ರದ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ N1, ಆಬ್ಜೆಕ್ಟ್ ಡಿಸ್ಟೆನ್ಸ್ U, N2 N1 ಅಗೇನ್ ದ ಸೇಮ್ ವ್ಯಾಲ್ಯೂಸ್, ಆರ್ ಅಂದ್ರೆ ರೇಡಿಯಸ್ ಆಫ್ ಕರ್ವೇಚರ್. ಈ ನೆಕ್ಸ್ಟ್ ಸೈನ್ ಕನ್ವೆನ್ಷನ್ಸ್ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಈ ಇಮೇಜ್ ಡಿಸ್ಟೆನ್ಸ್, ಆಬ್ಜೆಕ್ಟ್ ಡಿಸ್ಟೆನ್ಸ್ ಮತ್ತು ರೇಡಿಯಸ್ ಆಫ್ ಕರ್ವೇಚರ್ನ ಯಾವಾಗ ಪಾಸಿಟಿವ್ ತಗೋಬೇಕು ಯಾವಾಗ ನೆಗೆಟಿವ್ ತಗೋಬೇಕು ಅಂತ ಅನ್ನೋದು ಒಂದು ಸ್ವಲ್ಪ ರೂಲ್ಸ್ ಬರ್ತಾವೆ. ನ್ಯೂಮರಿಕಲ್ ಸಾಲ್ವ್ ಮಾಡ್ಬೇಕಾದ್ರೆ ನಮಗೆ ಬೇಕಾಗ್ತಾವೆ. ಸೊ ಆ ಸೈನ್ ಕನ್ವೆನ್ಷನ್ ಬಗ್ಗೆ ಹೇಳ್ತೇನೆ. ಸೊ ಈ ಫಾರ್ಮುಲಾ ಅಂತೂ ನಿಮಗೆ ಗೊತ್ತಂತ ಅನ್ಕೊಂಡಿದ್ರಿ, ಟರ್ಮ್ಸ್ ಗೊತ್ತಾದ್ರೆ ಸಾಕು. ನೆಕ್ಸ್ಟ್ ಸೊ ಕ್ವಿಕ್ಲಿ ಇಂಪಾರ್ಟೆಂಟ್ ಸೈನ್ ಕನ್ವೆನ್ಷನ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಒನ್, ಆಲ್ ಡಿಸ್ಟೆನ್ಸ್ ಆರ್ ಮೆಜರ್ಡ್ ಫ್ರಮ್ ಪೋಲ್ನಿಂದ ಸ್ಟಾರ್ಟ್ ಮಾಡ್ಬೇಕು. ಈಗ ಲೈಕ್ ಆಬ್ಜೆಕ್ಟ್ ಡಿಸ್ಟೆನ್ಸ್ನ ಮೆಜರ್ ಮಾಡಿರಿ ಅಂತ ಹೇಳಿ ನಾನು ನಿಮ್ಗೆ ಇಲ್ಲೊಂದು ಸ್ಕೇಲ್ ಕೊಟ್ಟರೆ, ಆ ಸ್ಕೇಲ್ ತೊಗೊಂಡು ನೀವು ಅಥವಾ ಒಂದು ಟೇಪ್ ತೊಗೊಂಡು ಆಬ್ಜೆಕ್ಟ್ನಿಂದ ಹಿಡಿದು ಪೋಲ್ ಕಡೆ ನೀವು ಹೋಗೋಂಗಿಲ್ಲ ಹಿಂಗೆ ಮೆಜರ್ ಮಾಡ್ಕೊಂತ, ಅಂದರೆ ಲೆಫ್ಟ್ ಟು ರೈಟ್ ಹೋಗೋಂಗಿಲ್ಲ, ಪೋಲಿಂದ ಸ್ಟಾರ್ಟ್ ಮಾಡ್ಬೇಕು. ಪೋಲ್ ಕಡೆ ಹೋಗಿ ನಿಂತು ಅಲ್ಲಿಂದ ಆಬ್ಜೆಕ್ಟ್ ಲೆಫ್ಟಿಗೆ ಐತೆ ರೈಟಿಗೆ ಐತೆ ಅದ್ರ ತಕ್ಕಂಗೆ ಹೋಗ್ಬೇಕು. ಸೊ ಇಫ್ ಯು ವಾಂಟ್ ಟು ಮೆಜರ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್ ಹಿಯರ್, ಯು ನೀಡ್ ಟು ಸ್ಟಾರ್ಟ್ ಫ್ರಮ್ ಪೋಲ್ ಆ್ಯಂಡ್ ಮೂವ್ ಟುವರ್ಡ್ಸ್ ಯುವರ್ ಲೆಫ್ಟ್, ಈ ಕಡೆ ಬರ್ಬೇಕು ಯು. ಓಕೆ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಐತಿ ಯು. ನೆಕ್ಸ್ಟ್ ಇಮೇಜ್ ಡಿಸ್ಟೆನ್ಸ್ ಅಂದ್ರೆ ನೀವು ಇಮೇಜ್ನಿಂದ ಪೋಲಿಗೆ ಬರೋಂಗಿಲ್ಲ, ಪೋಲಿಂದ ಸ್ಟಾರ್ಟ್ ಮಾಡಿ ಇಮೇಜ್ ಕಡೆ ಹೋಗ್ಬೇಕು. ಸೊ ಇದು ಇಂಪಾರ್ಟೆಂಟ್ ಐತಿ, ಯಾಕಂತ ಹೇಳ್ತೀನಿ ನೆಕ್ಸ್ಟ್ ಎರಡು ಸೈನ್ ಕನ್ವೆನ್ಷನ್ ಗೊತ್ತಾಗುತ್ತೆ. ಸೊ ಸೆಕೆಂಡ್ ಒನ್ ಹೇಳುತ್ತೆ, ಡಿಸ್ಟೆನ್ಸಸ್ ಮೆಜರ್ಡ್ ಇನ್ ದ ಡೈರೆಕ್ಷನ್ ಆಫ್ ದ ಇನ್ಸಿಡೆಂಟ್ ಲೈಟ್ ಆರ್ ಪಾಸಿಟಿವ್, ಅಕಸ್ಮಾತ್ ಡಿಸ್ಟೆನ್ಸ್ ಮೆಜರ್ಡ್ ಇನ್ ಅಪೋಸಿಟ್ ಡೈರೆಕ್ಷನ್ ಆರ್ ನೆಗೆಟಿವ್. ಸೊ ಈಗ ಲೈಕ್ ನೋಡ್ರಿ, ನಮ್ದು ಇಲ್ಲ ಆಬ್ಜೆಕ್ಟ್ ಇಲ್ಲ ಐತೆ ಹೌದಾ, ಇವೇನು ರೇಸ್ ಬರುತ್ತಾವಲ್ಲ ಇವಕ್ಕೆ ನಾವು ಇನ್ಸಿಡೆಂಟ್ ಲೈಟ್ ಅಂತ ಕರಿತೀವಿ. ಸೊ ಇನ್ಸಿಡೆಂಟ್ ರೇಸ್. ಸೊ ಇನ್ಸಿಡೆಂಟ್ ರೇಸ್ ಡೈರೆಕ್ಷನ್ ಈ ಡೈಗ್ರಾಮ್ ಒಳಗೆ ನೋಡ್ರಿ, ಇನ್ಸಿಡೆಂಟ್ ರೇಸ್ ದ ಡೈರೆಕ್ಷನ್ ಎಕಡೆಯಿಂದ ಎಕಡೆ ಐತಿ, ಲೆಫ್ಟ್ ಟು ರೈಟ್ ಹೌದಾ. ಸೊ ನೆಕ್ಸ್ಟ್ ನೀವು ಯಾವ ಡಿಸ್ಟೆನ್ಸನ್ನು, ಅದು ಆಬ್ಜೆಕ್ಟ್ ಡಿಸ್ಟೆನ್ಸ್ ಆಗಿರ್ಬೋದು, ಇಮೇಜ್ ಆಗಿರ್ಬೋದು, ರೇಡಿಯಸ್ ಆಫ್ ಕರ್ವೇಚರ್ ಆಗಿರ್ಬೋದು, ಯಾವ ಡಿಸ್ಟೆನ್ಸನ್ನು ನೀವು ಮೆಜರ್ ಮಾಡ್ಬೇಕಾರೆ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್ ಡೈರೆಕ್ಷನ್ನಾಗ ನೀವು ಹೋಗ್ತಿರಲ್ಲ, ಅಂದರೆ ಯುವರ್ ಡೈರೆಕ್ಷನ್ ಈಸ್ ಸೇಮ್ ಆಸ್ ಡೈರೆಕ್ಷನ್ ಆಫ್ ದ ಇನ್ಸಿಡೆಂಟ್ ಲೈಟ್, ಅವಾಗ ಅದ್ರ ಪಾಸಿಟಿವ್ ತೊಗೋಬೇಕು, ಇಲ್ಲಾಂದ್ರೆ ನೆಗೆಟಿವ್ ತೊಗೋಬೇಕು. ಸೊ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ ನಾನು ಈಗ ಏನಾಗ್ತೈತೆ ಅಂತ ಹೇಳಿ. ಸೊ ನಾವು ಫಸ್ಟ್ ಹೇಳ್ತೀನಿ ನಿಮ್ಗೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಮೆಜರ್ ಮಾಡ್ರಿ ಅಂತ ಹೇಳಿ. ಹೆಂಗೆ ಮೆಜರ್ ಮಾಡ್ತೀರಿ, ಪೋಲ್ ಕಡೆ ಹೋಗ್ಬೇಕು, ಪೋಲ್ ಕಡೆ ಹೋಗಿ ಅಲ್ಲಿಂದ ನೀವು ಆಬ್ಜೆಕ್ಟ್ ಕಡೆ ಹೋಗ್ಬೇಕು. ಸೊ ಪೋಲ್ ಈ ಕಡೆ ಹೋಗಿ ನೀವು ಅಲ್ಲಿಂದ ಆಬ್ಜೆಕ್ಟ್ ಕಡೆ ಹೋಗ್ತೀರಂದ್ರೆ ಯು ಆರ್ ಮೂವಿಂಗ್ ಫ್ರಮ್ ರೈಟ್ ಟು ಲೆಫ್ಟ್. ನೋಡ್ರಿ, ಪೋಲ್ನಿಂದ ಆಬ್ಜೆಕ್ಟ್ ಕಡೆ ಹೋಗ್ತೀರಿ ಹಿಂಗೆ ರೈಟ್ ಟು ಲೆಫ್ಟ್, ಬಟ್ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್ ಈ ಡೈಗ್ರಾಮ್ನಾಗ ಹೆಂಗೈತೆ, ಲೆಫ್ಟ್ ಟು ರೈಟ್. ಓಕೆ, ಸೊ ಎರಡು ಆಪೋಸಿಟ್ ಆದವು. ಈಗ ಎರಡು ಆಪೋಸಿಟ್ ಆದರೂ ಅಪೋಸಿಟ್ ಡೈರೆಕ್ಷನ್ ಆಗಿತ್ತಂದ್ರೆ ಈ ಆಬ್ಜೆಕ್ಟ್ ಡಿಸ್ಟೆನ್ಸನ್ನು ನೀವು ನೆಗೆಟಿವ್ ತೊಗೋಬೇಕು ಈ ಡೈಗ್ರಾಮ್ ಪ್ರಕಾರ. 99% ಆಫ್ ಕೇಸಸ್ನೊಳಗೆ ನಾವು ನೀವೇನು ನ್ಯೂಮರಿಕಲ್ ಸಾಲ್ವ್ ಮಾಡ್ತಿರಲ್ಲ ಅಲ್ಲೇ ಆಬ್ಜೆಕ್ಟ್ ಡಿಸ್ಟೆನ್ಸ್ ನೆಗೆಟಿವ್ನ ಬರ್ತೈತೆ. ಓಕೆ, ಸೊ ಇದು ನೆಗೆಟಿವ್ ಯಾಕೆ ಆತಂದು ಗೊತ್ತಾಗ್ತದೆ. ಫಾರ್ ಎಕ್ಸಾಂಪಲ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನು 10 ಸೆಂಟಿಮೀಟರ್ ಇದ್ದರೆ ಈ ಕೇಸ್ನೊಳಗೆ ಅದು -10 ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ನ್ಯೂಮರಿಕಲ್ಸ್. ಲೈಕ್ ಅದು ಫಾರ್ಮುಲಾ ಐತಲ್ಲ, N2 by V minus N1 by U, ಆ ಯು ಕೇಸ್ನೊಳಗೆ ನಾವಿಲ್ಲೇ ಮೈನಸ್ ಹಾಕ್ಬಿಡ್ತೀವಿ. ಸೊ ನೆಕ್ಸ್ಟ್ ಇಮೇಜ್ ಡಿಸ್ಟೆನ್ಸ್, ಈ ಡೈಗ್ರಾಮ್ನೊಳಗೆ ಇಮೇಜ್ ಡಿಸ್ಟೆನ್ಸ್ ಮೆಜರ್ ಮಾಡಿರಿ ಅಂತ ನಿಮ್ಗೆ ಹೇಳಿದ್ರೆ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಪೋಲ್ ಆ್ಯಂಡ್ ಮೂವ್ ಟುವರ್ಡ್ಸ್ ದಿ ಇಮೇಜ್. ಪೋಲ್ನಿಂದ ಇಮೇಜ್ ಕಡೆ ಹೋಗ್ಬೇಕಾರೆ ಯು ಆರ್ ಮೂವಿಂಗ್ ಫ್ರಮ್ ಲೆಫ್ಟ್ ಟು ರೈಟ್. ಓಕೆ, ಇಲ್ಲಿ ಕಾಣಿಸೋದು ಅಂತಕೊಂಡು ಕ್ಲಿಯರ್ ಆಗಿ ನಿಮ್ಗೆ. ಸೊ ಲೆಫ್ಟ್ ಟು ರೈಟ್ ನೀವು ಹೊಂಟಿರಿ, ದಟ್ ಮೀನ್ಸ್ ಯು ಆರ್ ಮೂವಿಂಗ್ ಇನ್ ದ ಡೈರೆಕ್ಷನ್ ಆಫ್ ದ ಇನ್ಸಿಡೆಂಟ್ ಲೈಟ್. ಅವಾಗ ಅವೆರಡು ಸೇಮ್ ಆದವು, ಡೈರೆಕ್ಷನ್ ಸೇಮ್ ಆಯ್ತು. ಸೊ ಇಮೇಜ್ ಡಿಸ್ಟೆನ್ಸ್ ಬಿಕಮ್ಸ್ ಪಾಸಿಟಿವ್. ಫಾರ್ ಎಕ್ಸಾಂಪಲ್ ಇಫ್ ದಿಸ್ ಇಸ್ 20 ಸೆಂಟಿಮೀಟರ್, ಅವಾಗ ನೀವು ಇದನ್ನ +20 ಅಂತ ತೊಗೊಂತೀರಿ. ಓಕೆ, ನೆಕ್ಸ್ಟ್ ರೇಡಿಯಸ್ ಆಫ್ ಕರ್ವೇಚರ್. ಈ ಕೇಸ್ನೊಳಗೆ ರೇಡಿಯಸ್ ಆಫ್ ಕರ್ವೇಚರ್ ಅಂತ ಇಲ್ಲೊಂದು ಸೆಂಟರ್ ಆಫ್ ಕರ್ವೇಚರ್ ಒಂದು ಮಾರ್ಕ್ ಮಾಡ್ಕೋಬೇಕು. ಸೊ ಪೋಲ್ನಿಂದ ಸೆಂಟರ್ ಆಫ್ ಕರ್ವೇಚರ್ಗೆ ರೇಡಿಯಸ್ ಆಫ್ ಕರ್ವೇಚರ್ ಇರ್ತೈತೆ. ಸೊ ರೇಡಿಯಸ್ ಆಫ್ ಕರ್ವೇಚರ್ ಮೆಜರ್ ಮಾಡಿರಿಂದ ನಿಮ್ಗೆ ಹೇಳಿದ್ರೆ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಪೋಲಿಂದ ಸ್ಟಾರ್ಟ್ ಮಾಡಿ ಸೆಂಟರ್ ಆಫ್ ಕರ್ವೇಚರ್ ಕಡೆ ಹೋಗ್ತೀರಿ. ದಟ್ ಮೀನ್ಸ್ ಯು ಆರ್ ಮೂವಿಂಗ್ ಫ್ರಮ್ ಲೆಫ್ಟ್ ಟು ರೈಟ್, ದಟ್ ಮೀನ್ಸ್ ಯು ಆರ್ ಮೂವಿಂಗ್ ಇನ್ ದ ಡೈರೆಕ್ಷನ್ ಆಫ್ ದ ಇನ್ಸಿಡೆಂಟ್ ಲೈಟ್. ದಟ್ ಮೀನ್ಸ್ ರೇಡಿಯಸ್ ಆಫ್ ಕರ್ವೇಚರ್ ಕಮ್ಸ್ ಆಸ್ ಪಾಸಿಟಿವ್. ಸಪೋಸ್ ಇದು 15 ಸೆಂಟಿಮೀಟರ್ ಇದ್ರೆ +15 ಸೆಂಟಿಮೀಟರ್ ಅಂತ ಹೇಳಿ ನಾವು ಕ್ಯಾಲ್ಕುಲೇಷನ್ ಒಳಗೆ ತೊಗೊತೀವಿ. ಬಿಕಾಸ್ ಇಲ್ಲಿ ಫಾರ್ಮುಲಾದಾಗ ಬರುತ್ತೆ N2 by V minus N1 by U is equal to N2 minus N1 divided by ರೇಡಿಯಸ್ ಆಫ್ ಕರ್ವೇಚರ್. ಸೊ ಇದು ಪಾಸಿಟಿವ್ ತೊಗೊಂತೀರೋ ನೆಗೆಟಿವ್ ತೊಗೊಂತೀರೋ ಅನ್ನೋದ್ರ ಮೇಲೆ ಇದ್ರ ಕ್ಯಾಲ್ಕುಲೇಷನ್ ಆನ್ಸರ್ ಡಿಪೆಂಡ್ ಆಗ್ತದೆ. ಸೊ ಸೈನ್ ಕನ್ವೆನ್ಷನ್ಸ್, ಇಂಪಾರ್ಟೆಂಟ್ ಸೈನ್ ಕನ್ವೆನ್ಷನ್ಸ್ ವಿಚ್ ಆರ್ ಯೂಸ್ಫುಲ್ ಫಾರ್ ಇನ್ ದ ನ್ಯೂಮರಿಕಲ್ಸ್ ನಿಮಗೆ ಕ್ಲಿಯರ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಟಾಪಿಕ್ ಹೋಗೋಣ ಈಗ. ಸೊ ನೆಕ್ಸ್ಟ್ ಟಾಪಿಕ್ ಲೆನ್ಸು. ಇಲ್ಲೇ 2 ಸ್ಪೆರಿಕಲ್ ಸರ್ಫೇಸ್ ಇರ್ತಾವೆ, ಅಟ್ಲೀಸ್ಟ್ ಒನ್ ಸ್ಪೆರಿಕಲ್ ಇರ್ತೈತೆ. ಓಕೆ, ಅದನ್ನ ಡೆಫಿನೇಷನ್ ಹಿಂಗೆ ಹೇಳ್ತಾರೆ ಲೆನ್ಸ್. ಆ ಲೆನ್ಸ್ ಇಸ್ ಅನ್ ಆಪ್ಟಿಕಲ್ ಮೀಡಿಯಮ್ ಬೌಂಡೆಡ್ ಬೈ 2 ಸರ್ಫೇಸಸ್ ಆಫ್ ವಿಚ್ ಅಟ್ಲೀಸ್ಟ್ ಒನ್ ಶುಡ್ ಬಿ ಸ್ಪೆರಿಕಲ್. ಸೊ ಇಲ್ಲಿ 4 ಟೈಪ್ ಮೇನ್ ಬರ್ತಾವೆ, ಬೈ ಕಾನ್ವೆಕ್ಸ್ ಅಥವಾ ಇದಕ್ಕೆ ಜನರಲ್ ನಾವು ನಿಮ್ಗೆ ಗೊತ್ತಿದ್ದಂಗೆ ಕಾನ್ವೆಕ್ಸ್ ಲೆನ್ಸ್ ಅಂತ ಕರೆದು ಬಿಡ್ತಾರೆ. ದಿಸ್ ಇಸ್ ಬೈ ಕಾನ್ಕೇವ್ ಅಂದರೆ 2 ಸೈಡ್ ಕಾನ್ಕೇವ್ ಐತೆ. 2 ಸೈಡ್ ಇಲ್ಲಿ ಔಟರ್ ಸರ್ಫೇಸ್ ಇರೋದು ಇದು ಕಾನ್ವೆಕ್ಸ್, ಇಲ್ಲಿ 2 ಸೈಡ್ ಇನ್ನರ್ ಸರ್ಫೇಸ್ ಇರೋದ್ರಿಂದ ಇದು ಕಾನ್ಕೇವ್ ಆಗ್ತೈತಿ. ಜಸ್ಟ್ ಕಾನ್ಕೇವ್ ಅಥವಾ ಬೈ ಕಾನ್ಕೇವ್ ಅಂತ ಕರಿಬೋದು. ಸೊ ಒಂದು ಪ್ಲೇನ್ ಇನ್ನೊಂದು ಸೈಡ್ ಕಾನ್ವೆಕ್ಸ್ ಇರೋದ್ರಿಂದ ಪ್ಲೇನೋ ಕಾನ್ವೆಕ್ಸ್, ಸಿಂಗಲ್ ಇದು ಪ್ಲೇನೋ ಕಾನ್ಕೇವ್. ಸೊ ಇಷ್ಟಾದ್ಮೇಲೆ ಇದ್ರಾಗಿನ ಸ್ವಲ್ಪ ಪಾರ್ಟ್ಸ್ ಬರ್ತಾವೆ, ಲೆನ್ಸ್ನೊಳಗಿನ ಪಾರ್ಟ್ಸ್ ಬರ್ತಾವೆ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಒನ್ಸ್ ಅಗೇನ್ ಇಲ್ಲಿ ಪ್ರಿನ್ಸಿಪಲ್ ಆಕ್ಸಿಸ್ ಅಂತೂ ಬರ್ತೈತಿ, ಸ್ಪೆರಿಕಲ್ ಸರ್ಫೇಸ್ನೊಳಗಿತ್ತಲ್ಲ ಆ ರೀತಿ.
ಇಲ್ಲಿ ಸ್ಪೆರಿಕಲ್ ಸರ್ಫೇಸ್ನೊಳಗೆ ನಾವು ಸೆಂಟ್ರ್ನೊಳಗೆ ಪೋಲ್ ಅಂತಿದ್ವಿ. ಸೊ ಇಲ್ಲಿ ಪೋಲ್ ಅನ್ನೋ ಬದಲು ಆಪ್ಟಿಕಲ್ ಸೆಂಟರ್ ಅಂತಾರೆ ಇದಕ್ಕೆ. ಸೊ ನೆಕ್ಸ್ಟ್ ಇಲ್ಲಿ ಸಮಥಿಂಗ್ ಒಳ್ಳೆ ಪ್ರಿನ್ಸಿಪಲ್ ಫೋಕಸ್ ಅಂತ ಬರುತ್ತೆ. ಸೊ ಈಗ ಲೈಕ್ ಒಂದು ನಾವು ಪ್ಯಾರಲಲ್ ಬೀಮ್ ಇಲ್ಲಿ ಇನ್ಸಿಡೆಂಟ್ ಮಾಡಿದರೆ, ಸೊ ಆ ಪ್ಯಾರಲಲ್ ಬೀಮನ್ನು ಇದು ಕಾನ್ವೆಕ್ಸ್ ಲೆನ್ಸ್ ಆಗಿರೋದ್ರಿಂದ ಕಾನ್ವೆಕ್ಸ್ ಲೆನ್ಸ್ ಕೆಲಸ ಲೈಟ್ ರೇಸನ್ನು ಕನ್ವರ್ಜ್ ಮಾಡೋದು. ಕನ್ವರ್ಜಿಂಗ್ ಆದಮೇಲೆ ಈ ಲೈಟ್ ರೇಸ್ ಬಂದು ಪ್ಯಾರಲಲ್ ಬೀಮ್, ಓನ್ಲಿ ಪ್ಯಾರಲಲ್ ಬೀಮ್. ಸೊ ಪ್ಯಾರಲಲ್ ಬೀಮ್ ಇನ್ಸಿಡೆಂಟ್ ಮಾಡಿದಾಗ ಅವು ಲೈಟ್ ರೇಸ್ ಕನ್ವರ್ಜ್ ಆಗಿ ಯಾವ ಪಾಯಿಂಟ್ ಒಳಗೆ ಕೂಡ್ತಾವಲ್ಲ, ದಟ್ ಪಾಯಿಂಟ್ ಈಸ್ ಕಾಲ್ಡ್ ಅಸ್, ದಟ್ ಪಾಯಿಂಟ್ ಪಿ ಈಸ್ ಕಾಲ್ಡ್ ಅಸ್ ಪ್ರಿನ್ಸಿಪಲ್ ಫೋಕಸ್. ಸೊ ಆಪ್ಟಿಕಲ್ ಸೆಂಟರ್ ಆತು, ಪ್ರಿನ್ಸಿಪಲ್ ಆಕ್ಸಸ್ ಆತು, ಪ್ರಿನ್ಸಿಪಲ್ ಫೋಕಸ್ ಆತು. ಈ ಆಪ್ಟಿಕಲ್ ಸೆಂಟರ್ನಿಂದ ಪ್ರಿನ್ಸಿಪಲ್ ಫೋಕಸ್ಗೆ ಏನು ಡಿಸ್ಟೆನ್ಸ್ ಇರ್ತೈತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಫೋಕಲ್ ಲೆಂತ್. ಸೊ ಇಟ್ಸ್ ಒಂದು ಸಿಂಪಲ್ ಪಾರ್ಟ್ಸ್ ಬರ್ತಾವೆ. ಇದರೊಳಗೂ ಆಬ್ಜೆಕ್ಟ್ ಡಿಸ್ಟೆನ್ಸ್, ಇಮೇಜ್ ಡಿಸ್ಟೆನ್ಸ್ ಎಲ್ಲ ಬರ್ತಾವೆ. ಲೈಕ್ ಇಲ್ಲಿ ಒಂದು ಆಬ್ಜೆಕ್ಟ್ ಇತ್ತು, ಇಮೇಜ್ ಇದ್ರೆ ಯು ವಿ ಎಲ್ಲ ಬರ್ತಾವೆ. ಸೊ ಇದಾದ್ಮೇಲೆ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅಂತ ಒಂದು ಫಾರ್ಮುಲಾ ಬರ್ತೈತೆ. ಓಕೆ, ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅಂತೇಳಿ. ಸೊ ಅದು ಫಾರ್ಮುಲಾ ಬಗ್ಗೆ ಹೇಳ್ತೀನಿ ಈಗ, ಲೆನ್ಸ್ಗೆ ಸಂಬಂಧಪಟ್ಟದ್ದು. ಸೊ ದಿಸ್ ಇಸ್ ದ ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಇದಕ್ಕೆ ಹಂಗೆ ಕರೀತಾರೆ ಅಂದರೆ, ಪರ್ಟಿಕ್ಯುಲರ್ಲಿ ಚಸ್ಮಾ ತಯಾರು ಮಾಡ್ಬೇಕಾದ್ರೆ ಎಷ್ಟು ಫೋಕಲ್ ಲೆಂತ್ದು ಬೇಕಾಗ್ತೈತಿ ಅಂತ ಹೇಳಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗುವಂಥ ಫಾರ್ಮುಲಾ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅಂತೇಳಿ. ಸೊ ಅಲ್ಲಿ ಫೋಕಲ್ ಲೆಂತ್ ಡಿಸೈಡ್ ಮಾಡ್ಬೇಕಾಗಿರ್ತೈತಿ. ಡಿಪೆಂಡಿಂಗ್ ಆನ್ ಹೈಪರ್ಮೆಟ್ರೋಪಿಯಾ ಆಗೈತೆ, ಅವರಿಗೆ ಮಯೋಪಿಯಾ ಆಗೈತಿ. ನೀವು ಡಿಸೀಸಸ್ ಹೆಸರು ಕೇಳಿರ್ತೀರಿ, ಅಂದ್ರೆ ಶಾರ್ಟ್ ಸೈಟೆಡ್ನೆಸ್, ಫಾರ್ ಸೈಟೆಡ್ನೆಸ್ ಅಂತೇಳಿ. ಅದ್ರ ತಕ್ಕಂಗೆ ಫೋಕಲ್ ಲೆಂತ್ ಡಿಸೈಡ್ ಮಾಡ್ಬೇಕಾಗಿರುತ್ತೆ. ಅಥವಾ ಆಮೇಲೆ ಇನ್ನೊಂದು ಕಾನ್ವೆಕ್ಸ್ ಕೊಡಬೇಕು, ಕಾನ್ಕೇವ್ ಕೊಡಬೇಕು, ಅವ್ರಿಗೆ ಡಿಸೈಡ್ ಮಾಡೋದಿರುತ್ತೆ. ಸೊ ಅದ್ರ ತಕ್ಕಂಗೆ ಎಷ್ಟು ಫೋಕಲ್ ಲೆಂತ್ ಬೇಕು ಅಂತ ಅನ್ನೋಕೆ ಇದು ಫಾರ್ಮುಲಾ. ಸೊ 1/f ಇಸ್ ಈಕ್ವಲ್ಸ್ ಟು N2 1 N2 1 ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಸೆಕೆಂಡ್ ಮೀಡಿಯಮ್, ವಿಚ್ ಈಸ್ ಜನರಲಿ ದ ಮೀಡಿಯಮ್ ಆಫ್ ದ ಲೆನ್ಸ್. ವಿಚ್ ಅಂದರೆ ಯಾವ ಲೆನ್ಸ್ ಯಾವ ಮಟೀರಿಯಲಿಂದ ಮಾಡಿರ್ತಾರಲ್ಲ. ಫಾರ್ ಎಕ್ಸಾಂಪಲ್ ಅದು ಗ್ಲಾಸ ಇರುತ್ತೆ ಜನರಲಿ. ಸೊ ಇದು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ನಮಗೆ ಮೆಜಾರಿಟಿ ಆಫ್ ಟೈಮ್ಸ್ ಯೂಸ್ ಆಗೋದು. ಹೊರಗೆ ಲೆನ್ಸ್ ಹೊರಗೆ ಮೆಜಾರಿಟಿ ಆಫ್ ಟೈಮ್ಸ್ 99.9% ಏರ್ ಇರ್ತೈತಿ, ಒಳಗೆ ಗ್ಲಾಸ್ ಇರುತ್ತೆ. ಸೊ ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಗಿಬಿಡ್ತದೆ. ಸೊ NG-1 ಅಂತ ನೆನ್ಪಿಟ್ಕೋಬೋದು, ಅಥವಾ N-1 ಅಂತ ನೆನ್ಪಿಟ್ಕೋಬೋದು. ಸೊ 1/f ಇಸ್ ಈಕ್ವಲ್ ಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಲೆನ್ಸ್ ವಿತ್ ರೆಸ್ಪೆಕ್ಟ್ ಟು ದ ಮಟೀರಿಯಲ್ ವಿಚ್ ಇಸ್ ಸರೌಂಡಿಂಗ್ ಇಟ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಲೆನ್ಸ್ with respect to the surrounding medium -1 into 1 divided by ಇದ್ರ ಪ್ರೀವಿಯಸ್ ಫಾರ್ಮುಲಾ ಏನು ನೋಡ್ರಿ, N2/V - N1/U is equal to. ಈ ಫಾರ್ಮುಲಾದೊಳಗೆ ಏನಾಗಿತ್ತು ಅಂದರೆ ರೇಡಿಯಸ್ ಆಫ್ ಕರ್ವೇಚರ್ ಒಂದೇ ಇರುತ್ತೆ, ಬಿಕಾಸ್ ಅದು ಸ್ಪೆರಿಕಲ್ ಸರ್ಫೇಸಿಗೆ ಸಂಬಂಧಪಟ್ಟಂಗೆ ನಾವು ಡಿಸ್ಕಸ್ ಮಾಡ್ತಿದ್ವಿ. ಲೆನ್ಸ್ ಅಂದ ತಕ್ಷಣ ಆಬ್ವಿಯಸ್ಲಿ ಎರಡು ಸ್ಪೆರಿಕಲ್ ಸರ್ಫೇಸ್ ಇರ್ತಾವೆ, ಈ ಕಡೆ ಒಂದು ಈ ಕಡೆ ಒಂದು. ಸೊ ಈ ಕಡೆ ಏನೈತಲ್ಲ, ಇದ್ರದ್ದು ನೀವು ಇಮ್ಯಾಜಿನರಿ ಒಂದು ಸ್ಪಿಯರ್ ಡ್ರಾ ಮಾಡಿದ್ರೆ ಆ ಕಡೆ ಒಂದು ರೇಡಿಯಸ್ ಆಫ್ ಕರ್ವೇಚರ್ ಸಿಗುತ್ತೆ ನಿಮಗೆ. ಸಪೋಸ್ ಇದು R1 ಅಂತ ಅನ್ಕೊಂಡ್ರೆ ಯಾವ್ದಾದ್ರು ತಗೋಬೋದು. ಸೊ ಈ ಸೈಡ್ದು ಇಲ್ಲೇನು ಸ್ಪೆರಿಕಲ್ ಸರ್ಫೇಸ್ ಎಲ್ಲ ಇದನ್ನು ಕಂಟಿನ್ಯೂ ಮಾಡಿ ಅಲ್ಲೊಂದು ರೇಡಿಯಸ್ ಆಫ್ ಕರ್ವೇಚರ್ ಎರಡು ಬರ್ತಾವೆ ಇಲ್ಲಿ. ಸೊ ಇದು ಲೆನ್ಸ್ ಮೇಕರ್ಸ್ ಫಾರ್ಮುಲಾ 1/f ಇಸ್ ಈಕ್ವಲ್ ಟು N-1 ಇಂಟು 1/R1 - 1/R2. ಇದ್ರ ಸಂಬಂಧಪಟ್ಟಂಗೆ ನೀವು ಫಾರ್ಮುಲಾ ಹಚ್ಬೇಕಾರೆ ಯಾವ ರೇಡಿಯಸ್ ಆಫ್ ಕರ್ವೇಚರ್ನ ಪಾಸಿಟಿವ್ ತಗೋಬೇಕು, ಯಾವುದನ್ನ ನೆಗೆಟಿವ್ ತಗೋಬೇಕು ಅಂತ ಹೇಳಿ ಈ ಹಿಂದಿನ ಸೈನ್ ಕನ್ವೆನ್ಷನ್ ನಾವೇನು ಡಿಸ್ಕಸ್ ಮಾಡಿದ್ವಲ್ಲ ಆ ರೀತಿ ತಗೋಬೇಕಾಗುತ್ತೆ. ಪಾಸಿಟಿವ್ ನೆಗೆಟಿವ್ ನೋಡಿ ಹಾಕ್ಬೇಕಾಗ್ತೈತಿ ಇಲ್ಲಿ ವ್ಯಾಲ್ಯೂ. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಹೋಗೋಣ ಈಗ. ಸೊ ನೆಕ್ಸ್ಟ್ ಪವರ್ ಆಫ್ ಅ ಲೆನ್ಸ್ ಅಂತ ಬರುತ್ತೆ, ಅಂದರೆ ಇಟ್ಸ್ ಎಬಿಲಿಟಿ ಟು ಕನ್ವರ್ಜ್ ಆರ್ ಡೈವರ್ಸ್. ಫಾರ್ ಎಕ್ಸಾಂಪಲ್ ಅದು ಕಾನ್ವೆಕ್ಸ್ ಲೆನ್ಸ್ ಇದ್ದರೆ ಎಷ್ಟು ಫಾಸ್ಟ್ ಆಗಿ ಅಥವಾ ಎಷ್ಟು ಕಡಿಮೆ ಡಿಸ್ಟೆನ್ಸ್ನೊಳಗೆ ಅದು ಲೈಟ್ರನ್ನ ಕನ್ವರ್ಜ್ ಮಾಡ್ತೈತಿ ಅನ್ನೋದು ಅದ್ರ ಪವರ್ ಹೇಳ್ತೈತಿ. ಲೈಕ್ ಒಂದು ಯಾವುದೋ ಲೆನ್ಸು, ಇದಕ್ಕೊಂದು ಪ್ಯಾರಲಲ್ ಬೀಮ್ ನಾವು ಕೊಟ್ವಿ, ಇದು ಲೇಟಾಗಿ ಕನ್ವರ್ಜ್ ಮಾಡುತ್ತೆ, ಅಂದರೆ ಡಿಸ್ಟೆನ್ಸ್ ಜಾಸ್ತಿ ತೊಗೊತೈತಿ. ಸೊ ಇದ್ರದ್ದು ಪವರ್ ಕಡಿಮೆ, ಇದ್ರ ಪವರ್ ಜಾಸ್ತಿ. ಸೊ ಪವರ್ ಆಫ್ ಲೆನ್ಸ್ದು ಫಾರ್ಮುಲಾ ಬರುತ್ತೆ ವೆರಿ ಸಿಂಪಲ್, ರೆಸಿಪ್ರೋಕಲ್ ಆಫ್ ದ ಫೋಕಲ್ ಲೆಂತ್. ಇದು ಈಗ ಏನು ಕಾನ್ವೆಕ್ಸ್ ಲೆನ್ಸಿಗೆ ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಲೆನ್ಸಿಗೆ ಫೋಕಲ್ ಲೆಂತ್ ಅಂತ ಇರುತ್ತಲ್ಲ, ಡಿಸ್ಟೆನ್ಸ್ ಬಿಟ್ವೀನ್ ಇಟ್ಸ್ ಆಪ್ಟಿಕ್ ಸೆಂಟರ್ ಆ್ಯಂಡ್ ಪ್ರಿನ್ಸಿಪಲ್ ಫೋಕಸ್. ಯಾವ ಪಾಯಿಂಟ್ನೊಳಗೆ ಅವು ಲೈಟ್ ರೇಸ್ ಕನ್ವರ್ಜ್ ಆಗ್ತಾವಲ್ಲ, ಇವೆರಡು ಡಿಸ್ಟೆನ್ಸ್ ಏನಿರುತ್ತಲ್ಲ ಫೋಕಲ್ ಲೆಂತ್, ಅದರದ್ದು ರೆಸಿಪ್ರೋಕಲ್ಗೆ ಪವರ್ ಅಂತ ಕರೀತಾರೆ. ಸೊ ಪವರ್ ಅದು SI ಯೂನಿಟ್ಗೆ ಡಯಾಪ್ಟರ್ ಅಂತ. ಡಯಾಪ್ಟರ್ ಈಸ್ ದ SI ಯೂನಿಟ್ ಆಫ್ ಪವರ್ ಆಫ್ ಲೆನ್ಸ್ ವಿಚ್ ಈಸ್ ರೆಪ್ರೆಸೆಂಟ್ ಬೈ ದ ಸಿಂಬಾಲ್ ಕ್ಯಾಪಿಟಲ್ D. ಆಬ್ವಿಯಸ್ಲಿ ಡಯಾಪ್ಟರ್ ಅಂದರೆ 1/f ಅಂದರೆ ಪರ್ ಮೀಟರ್ ಅದು. ಓಕೆ, ಅದರ ಬದಲಿ ಅದನ್ನು ಬೇರೆ ವರ್ಡ್ ಯೂಸ್ ಮಾಡ್ತಾರೆ, ಡಯಾಪ್ಟರ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಹೋಗೋಣ ಹಂಗಾರೀಗ. ಸೊ ನೆಕ್ಸ್ಟ್ ಇದೇನು ಲೆನ್ಸ್ ಮೇಕರ್ ಫಾರ್ಮುಲಾ ಐತೆ ನೋಡ್ರಿ, ವಿಚ್ ಕನೆಕ್ಟ್ಸ್ ದ ಈ ಲೆನ್ಸ್ದು ಫೋಕಲ್ ಲೆಂತ್, ವಿಚ್ ಕನೆಕ್ಟ್ಸ್ ದ ಫೋಕಲ್ ಲೆಂತ್ ವಿತ್ ರೇಡಿಯಾಯಿ ಆಫ್ ಕರ್ವೇಚರ್ಸ್ ಮತ್ತು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮಟೀರಿಯಲ್ ಆಫ್ ದಟ್ ಲೆನ್ಸ್. ಇನ್ನೊಂದು ಫಾರ್ಮುಲಾ ಬರುತ್ತೆ, ಇದು ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಇನ್ನೊಂದು ಫಾರ್ಮುಲಾ ಲೆನ್ಸ್ ಫಾರ್ಮುಲಾ ಅಂತ ಬರ್ತೈತೆ ಇನ್ನೊಂದು, ವಿಚ್ ಕನೆಕ್ಟ್ಸ್ ದ ಫೋಕಲ್ ಲೆಂತ್, ಇಮೇಜ್ ಡಿಸ್ಟೆನ್ಸ್ ಆ್ಯಂಡ್ ಆಬ್ಜೆಕ್ಟ್ ಡಿಸ್ಟೆನ್ಸ್. ಇಲ್ಲ ಅವು ಇದ್ದಿದ್ದಿಲ್ಲ. ಓಕೆ, ಇದಕ್ಕೊಂದು ಬೇರೆ ಫಾರ್ಮುಲಾ ಐತೆ, ಲೆನ್ಸ್ ಫಾರ್ಮುಲಾ ಅಂತ. ಸೊ 1/f ಇಸ್ ಈಕ್ವಲ್ ಟು 1/V - 1/U ಅಂತ ಒಂದು ಫಾರ್ಮುಲಾ ಬರುತ್ತೆ. ಇದೇವಾಗ ಯೂಸ್ ಮಾಡ್ತೀರಿ, ಫೋಕಲ್ ಲೆಂತ್, ಇಮೇಜ್ ಡಿಸ್ಟೆನ್ಸ್ ಮತ್ತು ಆಬ್ಜೆಕ್ಟ್ ಡಿಸ್ಟೆನ್ಸ್ ಇದ್ದಾಗ. ಸೊ ಈ ಫಾರ್ಮುಲಾ ಆತು. ಇದ್ರ ಹಿಂದಿಂದಿತ್ತಲ್ಲ N2/V - N1/U ಇಸ್ ಈಕ್ವಲ್ ಟು N2 - N1/R. ಸೊ ಯಾವ್ದು ಎಲ್ಲಿ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ಬೇಕು ನಿಮಗೆ. ಸೊ ಒಂದೇದು ಲೆನ್ಸ್ಗೆ ಸಂಬಂಧಪಟ್ಟಂಗೆ ಎರಡು ಫಾರ್ಮುಲಾ ಅದಾವೆ. ಇದಂತೂ ಸ್ಪೆರಿಕಲ್ ಸರ್ಫೇಸ್ಗೆ ಸಂಬಂಧಪಟ್ಟಿತ್ತು.
ಓಕೆ, ಲೆನ್ಸಿಗೆ ಎರಡು ಅದಾವೆ. ರೇಡಿಯಸ್ ಆಫ್ ಕರ್ವೇಚರು ಮತ್ತು ರಿಫ್ರಾಕ್ಟಿವ್ ಇಂಡೆಕ್ಸ್ ಬಗ್ಗೆ ಅವ್ರು ಮಾತಾಡ್ಬೇಕಾದ್ರೆ ಇದು ಇಮೇಜ್ ಡಿಸ್ಟೆನ್ಸ್ ಆಫ್ ಡಿಸ್ಟೆನ್ಸ್ ಇದ್ದಾಗ ಇದು. ಓಕೆ, ಇದಂತೂ ಸ್ಪೆರಿಕಲ್ ಸರ್ಫೇಸ್ಗೆ. ಇವು ಮೂರನ್ನೂ ಅಪ್ಲೈ ಮಾಡ್ಬೇಕಾರೆ ಸೈನ್ ಕನ್ವೆನ್ಷನ್ ಅಪ್ಲೈ ಮಾಡ್ಬೇಕು. ಲೈಕ್ ಇಲ್ಲೇ R1 R2ಕ್ಕೆ ಪಾಸಿಟಿವ್ ತೊಗೋಬೇಕು, ನೆಗೆಟಿವ್ ತೊಗೋಬೇಕು. ಇಮೇಜ್ ಡಿಸ್ಟೆನ್ಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಪಾಸಿಟಿವ್ ತೊಗೋಬೇಕು, ನೆಗೆಟಿವ್ ತೊಗೋಬೇಕು. ಲೈಕ್ ಇನ್ನೊಮ್ಮೆ ಹೇಳಾಗುತ್ತೆ ನಾ, ಪೋಲ್ನಿಂದ ಸ್ಟಾರ್ಟ್ ಮಾಡ್ಬೇಕು ಡಿಸ್ಟೆನ್ಸ್ ಮೆಜರ್ ಮಾಡ್ಬೇಕಾರೆ. ಇದು ಸ್ಪೆರಿಕಲ್ ಸರ್ಫೇಸ್ ಕೇಸ್ನೊಳಗೆ. ಲೆನ್ಸ್ ಕೇಸ್ನೊಳಗೆ ಆಪ್ಟಿಕಲ್ ಸೆಂಟರ್ನಿಂದ ಡಿಸ್ಟೆನ್ಸ್ ಮೆಜರ್ ಮಾಡೋಕೆ ಸ್ಟಾರ್ಟ್ ಮಾಡ್ಬೇಕು. ಇದು ಸೈನ್ ಕನ್ವೆನ್ಷನ್ ಇನ್ನೊಮ್ಮೆ ಹೇಳಾಗುತ್ತೆ ನಾ. ಆಮೇಲೆ ಅಲ್ಲಿ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್ ಒಂದು ಇರ್ತೈತೆ. ಆ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟಿಗೆ ನೀವು ಫಾರ್ ಎಕ್ಸಾಂಪಲ್ ಆಬ್ಜೆಕ್ಟ್ ಡಿಸ್ಟೆನ್ಸೋ ಇಮೇಜ್ ಡಿಸ್ಟೆನ್ಸೋ ಮೆಜರ್ ಮಾಡ್ಬೇಕಾದ್ರೆ ಅಪೋಸಿಟ್ ಹೊಂಟ್ರಿ ಅಂದರೆ ನೆಗೆಟಿವ್ ತಗೋಬೇಕು ಆ ಡಿಸ್ಟೆನ್ಸನ್ನು. ಸೇಮ್ ಆಸ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್ ನೀವು ಹೋದ್ರೆ ಪಾಸಿಟಿವ್ ತಗೋಬೇಕು. ಸೊ ಈ ರೀತಿ ಸೈನ್ ಕನ್ವೆನ್ಷನ್ ಯೂಸ್ ಮಾಡಿ ಇದು ಪಾಸಿಟಿವ್ ನೆಗೆಟಿವ್ ಡಿಸೈಡ್ ಮಾಡಿ ಹಾಕ್ಬೇಕು ಇವು ವ್ಯಾಲ್ಯೂಸನ್ನು. ಅಂದ್ರೆ ಕರೆಕ್ಟ್ ಆನ್ಸರ್ ಬರ್ತೈತಿ. ಫಾರ್ಮುಲಾ ಈಸಿ ಅದಾವೆ. ಸೊ ನೆಕ್ಸ್ಟ್ ಇನ್ನೊಂದು ವೆರಿ ಸ್ಮಾಲ್ ಫಾರ್ಮುಲಾ ಬರುತ್ತೆ, ಲೀನಿಯರ್ ಮ್ಯಾಗ್ನಿಫಿಕೇಶನ್ ಅಥವಾ ಅದರ ಸಿಂಬಾಲ್ ಎಮ್ ಅಂತ ಯೂಸ್ ಮಾಡ್ತಾರೆ. ಮ್ಯಾಗ್ನಿಫಿಕೇಶನ್ ಅಂದ್ರೆ ಈಗ ಆಬ್ಜೆಕ್ಟ್ ಸೈಜ್ಗಿಂತ ಒಂದು ಲೆನ್ಸು ಇಮೇಜನ್ನು ಆಬ್ಜೆಕ್ಟ್ಗಿಂತ ಇಮೇಜ್ ಎಷ್ಟು ದೊಡ್ಡದೈತಿ, ಅದು ದೊಡ್ಡದಿರ್ಬೋದು ಸಣ್ಣದಿರ್ಬೋದು ಸೇಮ್ ಸೈಜು ಇರ್ಬೋದು. ಸೊ ಅದನ್ನು ರೆಪ್ರೆಸೆಂಟ್ ಮಾಡೋಕೆ ನಾವೊಂದು ಮ್ಯಾಗ್ನಿಫಿಕೇಶನ್ ಅಂತ ಟಾಪಿಕ್ ನೋಡ್ತೀವಿ, ಲೀನಿಯರ್ ಮ್ಯಾಗ್ನಿಫಿಕೇಶನ್ ಅಂತೇಳಿ. ಸೊ ಅದ್ರ ಫಾರ್ಮುಲಾ ಇಮೇಜ್ ಡಿಸ್ಟೆನ್ಸ್ ಡಿವೈಡ್ ಬೈ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅರ ತೊಗೋಬೋದು ನೀವು, ಅಥವಾ ಹೈಟ್ ಆಫ್ ದ ಇಮೇಜ್ ಡಿವೈಡ್ ಬೈ ಹೈಟ್ ಆಫ್ ದ ಆಬ್ಜೆಕ್ಟ್. ಜನರಲಿ ಇದು ಯೂಸ್ ಆಗಂಗಿಲ್ಲ, ಹೆಚ್ಚಿಗೆ ಯೂಸ್ ಆಗೋದು ಇದು V ಡಿವೈಡ್ ಬೈ U ಅಂತ ಹೇಳಿ. ಸೊ ಲೈಕ್ ಒಂದೊಂದು ನ್ಯೂಮರಿಕಲ್ನೊಳಗೆ ಈ ರೀತಿ ನಾವೊಂದು ಆಗಲೇ ನೋಡಿದ್ವಲ್ಲ, ಯಾವುದಿದು ಲೆನ್ಸ್ ಫಾರ್ಮುಲಾ, ಲೆನ್ಸ್ ಮೇಕರ್ಸ್ ಅಲ್ಲ, ಲೆನ್ಸ್ ಫಾರ್ಮುಲಾ ನೋಡಿದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಯಾವ್ದು ಕ್ವಶನ್ ಕೊಡ್ತಾರೆ. ಆ ಕ್ವಶನ್ ಒಳಗೆ V ಮತ್ತು U ಯಾವುದೋ ಒಂದು ಕೊಟ್ಟು ಇನ್ನೊಂದು ಕೊಟ್ಟಿರಂಗಿಲ್ಲ, ಮ್ಯಾಗ್ನಿಫಿಕೇಶನ್ ಕೊಟ್ಟಿರ್ತಾರೆ. ಸೊ ಲೈಕ್ ಅವಾಗ ನೀವು ಮ್ಯಾಗ್ನಿಫಿಕೇಶನ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಇದನ್ನು ಕೊಟ್ಟಾರ ಅಂತ ತಿಳ್ಕೊರಿ ಸಪೋಸ್. ಅವಾಗ ನೀವು U ಕ್ಯಾಲ್ಕುಲೇಟ್ ಮಾಡಿಕೊಂಡು ಆಮೇಲೆ ಇದ್ರಾಗ ಹಾಕಿ ಲಾಸ್ಟಿಗೆ ಫೋಕಲ್ ಲೆಂತ್ ಕ್ಯಾಲ್ಕುಲೇಟ್ ಮಾಡೋದಿರುತ್ತೆ. ಹಂಗೆ ಒಂದು ಎಕ್ಸಾಂಪಲ್ ಹೇಳಿದ್ದೇನೆ ಆಯ್ತು ಹೆಂಗೆ ಯೂಸ್ ಆಗ್ತೈತೆ ಅಂತ ಹೇಳಿ. ಸೊ ಈಗ ಲೈಕ್ ಆಬ್ಜೆಕ್ಟ್ಗಿಂತ ಇಮೇಜ್ ದೊಡ್ಡದಿತ್ತಂದ್ರೆ ಇದಕ್ಕೊಂದು >0 ವ್ಯಾಲ್ಯೂ ಬರ್ತದೆ ಮ್ಯಾಗ್ನಿಫಿಕೇಷನ್ಗೆ. ಸಣ್ಣದಿತ್ತು ಈ ರೀತಿ ಬರ್ತಾವೆ. ಇದ್ರ ಬಗ್ಗೆ ಮತ್ತೆ ಹೇಳ್ತೀನಿ ಈಗ ನೆಕ್ಸ್ಟ್. ಓಕೆ, ಒಂದು ಮ್ಯಾಗ್ನಿಫಿಕೇಷನ್ ವ್ಯಾಲ್ಯೂಗೆ ಒಂದಿಷ್ಟು ಎಕ್ಸಾಂಪಲ್ಸ್ ಹೇಳ್ತೀನಿ. ಅದಕ್ಕಿಂತ ಮೊದಲು ಇದ್ರದ್ದು ಕನ್ವೆನ್ಷನ್ಸ್ ಬರ್ತಾವೆ. ಈಗ ಮ್ಯಾಗ್ನಿಫಿಕೇಷನ್ ಬರೀತಾರೆ. ಮ್ಯಾಗ್ನಿಫಿಕೇಷನ್ ಅಂದ್ರೆ ಏನು ಗೊತ್ತನ್ರಿ, ಆ ವ್ಯಾಲ್ಯೂ ನೋಡಿದ್ರೆ ನಿಮಗೆ ಆಬ್ಜೆಕ್ಟ್ಗಿಂತ ಇಮೇಜ್ ದೊಡ್ಡದಿತ್ತು ಸಣ್ಣದಿತ್ತು, ಆಮೇಲೆ ಆ ಇಮೇಜ್ ರಿಯಲ್ ಇಮೇಜು ವರ್ಚುವಲ್ ಇಮೇಜು 4 ವಿಷಯಗಳು ಗೊತ್ತಾಗ್ತಾವೆ. ಏನು ಗೊತ್ತಾಗ್ತಾವೆ ಅಂದರೆ ವೆದರ್ ದ ಇಮೇಜ್ ಈಸ್ ಬಿಗರ್ ದ್ಯಾನ್ ದಿ ಆಬ್ಜೆಕ್ಟ್ ಆರ್ ಸ್ಮಾಲರ್ ದ್ಯಾನ್ ದಿ ಆಬ್ಜೆಕ್ಟ್. ನೆಕ್ಸ್ಟ್ ಅಂದರೆ ಇಮೇಜ್ ಫಾರ್ಮ್ ಆಗಿತ್ತು ಆಬ್ಜೆಕ್ಟ್ಗಿಂತ ಬಿಗ್ ಐತೋ ಸ್ಮಾಲ್ ಐತೋ ಅಥವಾ ಸೇಮ್ ಸೈಜ್ ಐತೋ. ನೆಕ್ಸ್ಟ್ ಗೊತ್ತಾಗ್ತೈತಿ ಆ ಇಮೇಜ್ ರಿಯಲ್ ಐತೋ ವರ್ಚುವಲ್ ಐತೆ ಅಂತೇಳಿ. ಇಷ್ಟು ಬರ್ತಾವೆ. ಸೊ ಈಗ ಮ್ಯಾಗ್ನಿಫಿಕೇಷನ್ ವ್ಯಾಲ್ಯೂ ನೀವು ನೋಡಿದ್ರಿ, ಅದೇನಾರ ಓಕೆ ನೆಗೆಟಿವ್ ಇತ್ತಂದ್ರೆ ಮ್ಯಾಗ್ನಿಫಿಕೇಷನ್ ವ್ಯಾಲ್ಯೂ ಏನಾರ ನೆಗೆಟಿವ್ ಇತ್ತಂದ್ರೆ ರಿಯಲ್ ಇಮೇಜ್ ಬರ್ತದೆ. ಈಗ ಎಕ್ಸಾಂಪಲ್ ಹೇಳ್ತೇನೆ ಮತ್ತೆ. ಮ್ಯಾಗ್ನಿಫಿಕೇಷನ್ ವ್ಯಾಲ್ಯೂ ಪಾಸಿಟಿವ್ ಇದ್ದರೆ ವರ್ಚುವಲ್ ಇಮೇಜ್ ಅಂದರೆ ಪ್ಲಸ್ ಅಂತ ಬರೋದು ಚಲೋ ಆಗಿತ್ತಂದ್ರೆ, ಮೈನಸ್ ಅಂತ ಬರೋದು ಚಲೋ ಆಗಿದ್ದರೆ ರಿಯಲ್ ಇಮೇಜ್, ಪ್ಲಸ್ ಅಂತ ಬರೋದು ಚಲೋ ಆಗಿದ್ದರೆ ವರ್ಚುವಲ್ ಇಮೇಜ್. ಎಕ್ಸಾಂಪಲ್ಸ್ ಹೇಳ್ತೇನೆ. ಆಮೇಲೆ ಅದ್ರ ಮಾಡ್ಯುಲಸ್ ತೊಗೊಂಡಾಗ >1 ಇದ್ರೆ ಎನ್ಲಾರ್ಜ್ಡ್ ಇಮೇಜ್. ಎನ್ಲಾರ್ಜ್ಡ್ ಅಂದ್ರೆ ಏನು, ಆಬ್ಜೆಕ್ಟ್ಗಿಂತ ಇಮೇಜ್ ದೊಡ್ಡದೈತಿ. ಓಕೆ ನೋಡ್ರಿ, ಇವೆರಡು ಕ್ರೈಟೀರಿಯಾ ಅದು ಇಮೇಜ್ ಫಾರ್ಮ್ ಆಗಿದ್ದು ರಿಯಲ್ಲೋ ವರ್ಚುವಲ್ಲೋ ಅಂಥೇಳಿ. ಇದೆಲ್ಲ ಕ್ರೈಟೀರಿಯಾ ಏನು ವ್ಯಾಲ್ಯೂಸ್ ನಾವು ಬರ್ತೀವಲ್ಲ ಅದು ಇಮೇಜ್ ಸೇಮ್ ಸೈಜ್ ಐತೋ ಅಂದ್ರೆ ಇಮೇಜು ಆಬ್ಜೆಕ್ಟ್ ಜೊತೆ ಸೇಮ್ ಸೈಜ್ ಐತೋ ಗ್ರೇಟರ್ ದನ್ ದ ಆಬ್ಜೆಕ್ಟ್ ಐತೆ ಸ್ಮಾಲರ್ ದನ್ ದ ಆಬ್ಜೆಕ್ಟ್ ಐತೆ ಅಂತ ಹೇಳಿ. ಸೊ ಇಫ್ ದ ಮಾಡ್ಯುಲಸ್ ಆಫ್ ದ ಮ್ಯಾಗ್ನಿಫಿಕೇಶನ್ ವ್ಯಾಲ್ಯೂ ಈಸ್ ಗ್ರೇಟರ್ ದನ್ 1 ದೆನ್ ದ ಇಮೇಜ್ ಈಸ್ ಎನ್ಲಾರ್ಜ್ಡ್. Modulus of the magnification is less than 1, diminished. Modulus is equal to 1, same size as that of the object. So ಇಲ್ಲೊಂದು ವ್ಯಾಲ್ಯೂ ಕೊಡ್ತೀನಿ, ನೀವು ಐಡೆಂಟಿಫೈ ಮಾಡ್ರಿ ಈಗ ಅದು. ಸೊ ಸಪೋಸ್ m is equal to -3 ಅಂತ ಕೊಟ್ರೆ ಅಂತಿಕೋರಿ, ನೀವೇನು ಗುರುತು ಹಿಡಿತೀರಿ ಹೇಳ್ರಿ. ಈಗ ನನಗೆ ನೀವು 2 ವಿಷಯ ಹೇಳಬೇಕು. ಇದು ಇಲ್ಲಿ ಫಾರ್ಮ್ ಆಗಿದ್ದ ಇಮೇಜ್ ರಿಯಲ್ ಐತೆ ವರ್ಚುವಲ್ ಐತೆ, ನೆಕ್ಸ್ಟ್ ಡಿಮಿನಿಷ್ಡ್ ಐತೋ ಎನ್ಲಾರ್ಜ್ ಐತೋ ಅಥವಾ ಸೇಮ್ ಸೈಜ್ ಐತೆ. ಸೈಜ್ ಬಗ್ಗೆ ಒಂದು ಹೇಳಬೇಕು, ನೇಚರ್ ಬಗ್ಗೆ ಹೇಳಬೇಕು. ನೇಚರ್ ಅಂದರೆ ರಿಯಲ್ಲೋ ವರ್ಚುವಲ್ಲೋ ಅಂತ ಕೇಳಿದರೆ ಅದಕ್ಕೆ ನೇಚರ್ ಅಂತ ಕರೀತಾರೆ. ಓಕೆ, ಆಮೇಲೆ ಅದ್ರ ಸೈಜ್ 2 ಹೇಳಬೇಕು. ಸೊ ನೇಚರ್ ಎಂತಾದಿದ್ದು ನಾಗಲೇ ಹೇಳಿದ್ದೆ, ಮ್ಯಾಗ್ನಿಫಿಕೇಷನ್ ವ್ಯಾಲ್ಯೂ ನೆಗೆಟಿವ್ ಇದ್ರೆ ರಿಯಲ್ಲು, ಇದು ಉಲ್ಟಾ ಇದೆ, ನಾ ಕನ್ಫ್ಯೂಸ್ ಮಾಡ್ಕೊಂಡು ನಂಗೆ ನೀವು ಅನ್ಕೋಬಾರ್ದು. ನೆಗೆಟಿವ್ ಇದ್ರೆ ರಿಯಲ್ ಹೆಂಗೆ ಸರ್, ಪಾಸಿಟಿವ್ ಇದ್ರೆ ಹಂಗಲ್ಲ, ನೆಗೆಟಿವ್ ಇದ್ರೆ ರಿಯಲ್ ಇಮೇಜ್. ಓಕೆ, ಇವು ಕನ್ವೆನ್ಷನ್ಸ್ ಹಂಗೆ ಯೂಸ್ ಮಾಡ್ತಾರೆ. ಸೊ ಇದು ನೆಗೆಟಿವ್ ವ್ಯಾಲ್ಯೂಯಿಂದ ಸ್ಟಾರ್ಟ್ ಆಗೋದ್ರಿಂದ ಇದು ರಿಯಲ್. ಓಕೆ, ಸೈಜ್ ಅಂದರೆ ಎನ್ಲಾರ್ಜ್ಡು, ಡಿಮಿನಿಷ್ಡು ಅಥವಾ ಸೇಮ್ ಸೈಜು ಹೆಂಗೆ ಮಾಡ್ಬೇಕಂದ್ರೆ ಈ ಮೈನಸ್ ಬಿಟ್ಬಿಡ್ಬೇಕು, ಬರೀ ಮಾಡ್ಯುಲಸ್ ತೊಗೋಬೇಕು. ಮೈನಸ್ ಬಿಟ್ಟು ಮಾಡ್ಯುಲಸ್ ಅಷ್ಟೇ ತೊಗೊಂಡಾಗ 3 ಉಳಿತು, ವಿಚ್ ಇಸ್ ಗ್ರೇಟರ್ ದನ್ 1. ಗ್ರೇಟರ್ ದನ್ 1 ಇದ್ದರೆ ಎನ್ಲಾರ್ಜ್ಡ್, ಅವಾಗ ಆ ಮೈನಸ್ ಸೈನ್ ಕನ್ಸಿಡರ್ ಮಾಡಬಾರ್ದು. ನೆಕ್ಸ್ಟ್ m is equal to +3 ಇದ್ದಾಗ ನೇಚರ್ ಹೇಳ್ರಿ ವರ್ಚುವಲ್, ಹೌದಿಲ್ರಿ, ಎದಕ್ಕೆ ಪಾಸಿಟಿವ್ ವ್ಯಾಲ್ಯೂ ಐತಿ. ಸೈಜು
ಎನ್ಲಾರ್ಜ್ಡ್ ಮಾಡ್ಯುಲಸ್ ಅಷ್ಟು ತಗೋಬೇಕು ಗ್ರೇಟರ್ ದೆನ್ 1 ಈಸ್ ಎನ್ಲಾರ್ಜ್ಡ್. ಸೊ ನೆಕ್ಸ್ಟ್ ಇಷ್ಟ ಆತ. ಸೊ -5 ಕಡೆ ಲಕ್ಷ ಕೊಡೋಣ. ಓಕೆ ಸ್ವಲ್ಪ ಲೈನ್ ಸೊಟಾಪಟ ಆಗ್ತಾವೆ. -0.5 ಮೈನಸ್ ನೆಗೆಟಿವ್ ಮೀನ್ಸ್ ದ ನೇಚರ್ ಈಸ್ ರಿಯಲ್ ಇಮೇಜ್. ಓಕೆ ಆ್ಯಂಡ್ 0.5 ಮಾಡ್ಯುಲಸ್ ಅಷ್ಟು ತಗೋರಿ 0.5 ಲೆಸ್ ದೆನ್ 1. ಸೊ ಸೈಜ್ ಈಸ್ ಡಿಮಿನಿಷ್ಡ್ ಅಂದ್ರೆ ಇಮೇಜು ಆಬ್ಜೆಕ್ಟ್ಗಿಂತ ಸಣ್ಣದೈತಿ. +0.5 ನೇಚರ್ ಈಸ್ ಪಾಸಿಟಿವ್ ಇರೋದ್ರಿಂದ ವರ್ಚುವಲ್ ಇಮೇಜ್ ಸೈಜ್ ಲೆಸ್ ದೆನ್ 1 ಇರೋದ್ರಿಂದ ಮಾಡ್ಯುಲಸ್ ಡಿಮಿನಿಷ್ಡ್. ನೆಕ್ಸ್ಟ್ ನೇಚರ್ ನೆಗೆಟಿವ್ ಇರೋದ್ರಿಂದ ಇದು ರಿಯಲ್. ಓಕೆ ರಿಯಲ್ ಇಮೇಜ್. ನೆಕ್ಸ್ಟ್ ಮಾಡ್ಯುಲಸ್ ತೊಗೊಂಡಾಗ ಈಕ್ವಲ್ ಟು 1 ಇದ್ದಿದ್ದಕ್ಕೆ ಸೈಜ್ ಸೇಮ್ ಆಸ್ ಆಬ್ಜೆಕ್ಟ್. ಓಕೆ ಸೊ ಇಷ್ಟು ಎಕ್ಸಾಂಪಲ್ ಸಾಕಂತ ಅನ್ಕೊಂಡೆ. ನೆಕ್ಸ್ಟ್ ಹೋಣಿಗೆ. ಸೊ ನೆಕ್ಸ್ಟ್ ಒಂದು ಕಾಂಬಿನೇಷನ್ ಆಫ್ 2 ಥಿನ್ ಲೆನ್ಸಸ್ ಇನ್ ಕಾಂಟ್ಯಾಕ್ಟ್. ಲೈಕ್ ನಾವು ಕೆಪಾಸಿಟರ್ಸ್ ಇನ್ ಸೀರೀಸ್ ರೆಸಿಸ್ಟರ್ಸ್ ಇನ್ ಸೀರೀಸ್ ಮಾಡಿರ್ತೀವಲ್ಲ ಆ ರೀತಿ ಲೆನ್ಸ್ ಇದು ಸೀರೀಸ್ ಪ್ಯಾರಲ್ ಅಂತಲ್ಲ. ಇಲ್ಲಿ ಕಾಂಬಿನೇಷನ್ ಎದಕ್ಕೆ ಮಾಡ್ತಾರೆ ಅಂದ್ರೆ ನಮಗೊಂದು ರಿಕ್ವೈರ್ಡ್ ಫೋಕಲ್ ಲೆಂತ್ ಬೇಕಾಗಿರುತ್ತೆ, ಅದು ಇಲ್ಲ ಅಂದಾಗ ಈ ರೀತಿ ಕಾಂಟ್ಯಾಕ್ಟ್ನೊಳಗಿಟ್ಟು. ಸೊ ಇದರದ್ದು ಈಗ ಲೈಕ್ ವಿ ಹ್ಯಾವ್ 2 ಲೆನ್ಸಸ್ ವಿಚ್ ಆರ್ ಕೆಪ್ಟ್ ಇನ್ ಕಾಂಟ್ಯಾಕ್ಟ್. ಇದ್ರ ಫೋಕಲ್ ಲೆಂತ್ F1, ಎರಡನೇದು ಫೋಕಲ್ ಲೆಂತ್ F2 ಇದ್ರೆ ಈಕ್ವಲೆಂಟ್ ಫೋಕಲ್ ಲೆಂತ್ದು ಫಾರ್ಮುಲಾ ಬರುತ್ತೆ. ವೆರಿ ಸಿಂಪಲ್ ಫಾರ್ಮುಲಾ 1/F equivalent is equal to 1/F1 plus 1/F2. ಇಲ್ಲಿ ನೀವು ಒಂದು ಎಕ್ಸ್ಟ್ರಾ ಏನು ಕೇರ್ ತಗೋಬೇಕಂದ್ರೆ ಇಫ್ ದ ಲೆನ್ಸ್ ಇಸ್ ಕಾನ್ವೆಕ್ಸ್ ಫೋಕಲ್ ಲೆಂತ್ ಇಸ್ ಟೇಕನ್ ಪಾಸಿಟಿವ್. ಇಲ್ಲೇ ನೀವು ಈ ಚಾಪ್ಟರ್ನೊಳಗೆ ಆಲ್ರೆಡಿ ನಿಮಗೆ ಒಂದಿಷ್ಟು ಗೊತ್ತಿರಬಹುದು ಎಲ್ಲಿ ಪಾಸಿಟಿವ್ ಎಲ್ಲಿ ನೆಗೆಟಿವ್ ಅಂತ ಹೇಳಿ ಹಿಂಗೆ ಬಹಳಷ್ಟು ಬರ್ತಾವೆ. ಸೊ ಆಲ್ರೆಡಿ ಒಂದಿಷ್ಟು ನಾನು ಸೈನ್ ಕನ್ವೆನ್ಷನ್ಸ್ ನಿಮ್ಗೆ ಹೇಳಿನಿ. ಇಲ್ಲೊಂದು ಸ್ವಲ್ಪ ಹೇಳಾಗತ್ತೀನಿ. ಆ ಮ್ಯಾಗ್ನಿಫಿಕೇಶನ್ ಒಳಗೆ ಒಂದು ಸ್ವಲ್ಪ ನಾವು ಸೈನ್ ಕನ್ವೆನ್ಷನ್ ನೋಡಿದ್ವಿ ಜಸ್ಟ್. ಇಲ್ಲಿ ಹೆಂಗಂದ್ರೆ ಫೋಕಲ್ ಲೆಂತಿಗೆ ಬಂದಾಗ ಬಿಕಾಸ್ ನಿಮ್ಗೆ ನೆನಪಿದ್ರೆ N2/V - N1/U ಈ ಫಾರ್ಮುಲಾ ನಾವು ಡಿಸ್ಕಸ್ ಮಾಡ್ಬೇಕಾರೆ ಆ ಫಾರ್ಮುಲಾದೊಳಗೆ ರೇಡಿಯಸ್ ಆಫ್ ಕರ್ವೇಚರಿಗೆ, ಇಮೇಜ್ ಡಿಸ್ಟೆನ್ಸಿಗೆ, ಆಬ್ಜೆಕ್ಟ್ ಡಿಸ್ಟೆನ್ಸಿಗೆ ಸೈನ್ ಕನ್ವೆನ್ಷನ್ ನೋಡಿದ್ವಿ. ಡೈರೆಕ್ಷನ್ ಆಫ್ ದ ಇನ್ಸಿಡೆಂಟ್ ಲೈಟಿಗೆ ಸೇಮ್ ಇದ್ರೆ ಪಾಸಿಟಿವ್ ತಗೋಬೇಕಿಲ್ಲ ನೆಗೆಟಿವ್ ತಗೋಬೇಕು ಅಂತ ಹೇಳಿ. ಇದಾದ್ಮೇಲೆ ಮ್ಯಾಗ್ನಿಫಿಕೇಶನ್ ಕೇಸ್ನಾಗ ನೋಡಿದ್ವಿ ನಾವು ಮೈನಸ್ ಅಂದ್ರೆ ರಿಯಲ್, ಪ್ಲಸ್ ಅಂದ್ರೆ ವರ್ಚುವಲ್ ಅಂತ ಹೇಳಿ. ಈಗ ಇಲ್ಲೆಲ್ಲೂ ಯಾವ ಫಾರ್ಮುಲಾದಾಗ ಫೋಕಲ್ ಲೆಂತ್ ಬಗ್ಗೆ ಸೈನ್ ಕನ್ವೆನ್ಷನ್ ನಾವು ನೋಡಿರಲಿಲ್ಲ ಫೋಕಲ್ ಲೆಂತ್ಗೆ. ಸೊ ಫೋಕಲ್ ಲೆಂತ್ ಬಗ್ಗೆ ಮಾತಾಡ್ಬೇಕಾದ್ರೆ ಕಾನ್ವೆಕ್ಸ್ ಲೆನ್ಸ್ದು ಫೋಕಲ್ ಲೆಂತನ್ನು ಪಾಸಿಟಿವ್ ತೊಗೊಂತಾರೆ, ಯಾಕಂದ್ರೆ ಅದು ಲೈಟ್ ರೇಸನ್ನು ಕನ್ವರ್ಜ್ ಮಾಡ್ತೈತಿ. ಅದಕ್ಕಂತ ಹೇಳಿ ಪಾಸಿಟಿವ್ ಚೇಂಜು ಮಾಡ್ಬೋದು, ಬಟ್ ಒಂದು ಕನ್ವೆನ್ಷನ್ ಅಂತೇಳಿ ಫಿಕ್ಸ್ ಮಾಡ್ಕೊಂಡಾರೆ. ಕಾನ್ಕೇವ್ ಇದ್ದಾಗ ಫೋಕಲ್ ಲೆಂತನ್ನು ನೆಗೆಟಿವ್ ತೊಗೊಂತಾರೆ ಬಿಕಾಸ್ ದ ಲೈಟ್ ರೇಸನ್ನು ಡೈವರ್ಜ್ ಮಾಡ್ತೈತಿ. ಸೊ ಕಾಂಬಿನೇಷನ್ ಆಫ್ 2 ಥಿನ್ ಲೆನ್ಸಸ್ ಇನ್ ಕಾಂಟ್ಯಾಕ್ಟ್ ಇದು ಫಾರ್ಮುಲಾ ಹಚ್ಚಬೇಕಾರೆ ಸಪೋಸ್ ಒಂದು ಕಾನ್ವೆಕ್ಸ್ ಲೆನ್ಸ್ ಇದ್ರ ಬಾಜು ಏನಾರ ಕಾನ್ಕೇವ್ ಲೆನ್ಸ್ ಒಂದಿತ್ತಂದ್ರೆ ಈ ರೀತಿ ಓಕೆ ಅವಾಗ ಅದ್ರ ಫೋಕಲ್ ಲೆಂತ್ ನೀವು ನೆಗೆಟಿವ್ ತಗೋಬೇಕು. ಒಂದನೇದನ್ನ ಪಾಸಿಟಿವ್, ಎರಡನೇದನ್ನ ನೆಗೆಟಿವ್, ಆಮೇಲೆ ಫಾರ್ಮುಲಾ ಹಚ್ಬೇಕು, ಕ್ಯಾಲ್ಕುಲೇಷನ್ ಮಾಡ್ಬೇಕು ಈಕ್ವಲೆಂಟ್ ಫೋಕಲ್ ಲೆಂತ್ಗೆ. ಸೊ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಯಾಕೆ ತೊಗೊಂತೀವಿ ನಾವು ಒಂದು ಕಾನ್ವೆಕ್ಸ್ ಒಂದು ಕಾನ್ಕೇವ್ ಇದ್ದಾಗ ಅಂದ್ರೆ ಬಿಕಾಸ್ ನಾವು ಈಕ್ವಲೆಂಟ್ ಫೋಕಲ್ ಲೆಂತ್ ಕ್ಯಾಲ್ಕ್ ಮಾಡ್ಬೇಕಾರೆ ಒಂದು ಲೈಟ್ ರೇಸನ್ನು ಕನ್ವರ್ಜ್ ಮಾಡ್ತೈತಿ, ಇನ್ನೊಂದು ಡೈವರ್ಜ್ ಮಾಡ್ತೈತಿ. ಡೆಫಿನೆಟ್ಲಿ ದ್ಯಾಟ್ ವಿಲ್ ಅಫೆಕ್ಟ್ ದ ಫೋಕಲ್ ಲೆಂತ್. ಸೊ ಅದಕ್ಕಿದೆ ಬೇಕಾಗ್ತೈತೆ. ಸೊ ನೆಕ್ಸ್ಟ್ ಹೋಗೋಣ ಹಂಗಾರೀಗ. ಸೊ ನೆಕ್ಸ್ಟ್ ರಿಫ್ರಾಕ್ಷನ್ ಥ್ರೂ ಅ ಪ್ರಿಸಮ್ ಅಂತ ಹೇಳಿ ಒಂದು ಟಾಪಿಕ್ ಬರ್ತೈತಿ. ಸೊ ಒಂದೇ ಮಾತು ಪ್ರಿಸಮ್ ಈಸ್ ಅನ್ ಆಪ್ಟಿಕಲ್ ಡಿವೈಸ್ ಅಂತ ಹೇಳ್ಬೋದು ವಿಚ್ ಹ್ಯಾಸ್ 5 ಫೇಸಸ್. ಅದರೊಳಗೆ 2 ಟ್ರಯಾಂಗುಲರ್ ಫೇಸ್ ಇರ್ತಾವ್ರಿ ಹಿಂಗೆ ಅಪೋಸಿಟ್. ಇಲ್ಲೊಂದು ಟ್ರಯಾಂಗುಲರ್ ಫೇಸ್ ಕಾಣಿಸ್ತೈತೆ ನಿಮ್ಗೆ. ಸೊ ಇದ್ರ ಅಪೋಸಿಟ್ ಆ ಕಡೆ ಒಂದು ಟ್ರಯಾಂಗುಲರ್ ಫೇಸ್ ಇರ್ತೈತಿ ಆ್ಯಂಡ್ 3 ರೆಕ್ಟ್ಯಾಂಗುಲರ್ ಫೇಸ್ ಇರ್ತಾವೆ ಹಿಂಗೆ ಕೆಳಗೊಂದು. ಈ ಲೈಕ್ ನೀವು ನೇಚರ್ ಡ್ರಾಯಿಂಗ್ ಮಾಡಿರಿ ಅಂದ್ಕೊಂಡು ಹಿಂಗೆ ಗುಡಿಸ್ಲ ಡ್ರಾ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಈ ಅಪ್ಪರ್ ಪೋರ್ಷನ್ ಡ್ರಾ ಮಾಡ್ತೀರಿ ನೋಡ್ರಿ. ಸೊ ಅಲ್ಲೇ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಇದೊಂದು ಟ್ರಯಾಂಗುಲರ್ ಫೇಸ್ ಬಂತು. ಸೊ ಇದ್ರ ಹಿಂದೆ ಒಂದೊಂದು ಟ್ರಯಾಂಗುಲರ್ ಫೇಸ್ ಬಂತು. ಸೊ ಟ್ರಯಾಂಗುಲರ್ ಫೇಸ್ 2 ಆತ. ರೆಕ್ಟ್ಯಾಂಗುಲರ್ 3 ಹೆಂಗಿರ್ತಾವೆ ಅಂದ್ರೆ ಈ ರೀತಿ 2 ಬರ್ತಾವೆ. ಇಲ್ಲಿಂದ ಸ್ಟಾರ್ಟ್ ಆಗಿ ಹಿಂಗೆ ಈ ಕಡೆ ಒಂದು ಆ ಕಡೆ ಒಂದು ಹೋಗ್ತದೆ. ನೆಕ್ಸ್ಟ್ ಈ ಟ್ರಯಾಂಗುಲರ್ ಫೇಸ್ ನಾವು ಇಲ್ಲಿ 2 ಕ್ಲೋಸ್ ಮಾಡಿದರೆ ಇಲ್ಲಿ ಬೇಸ್ ಇರುತ್ತೆ ನೋಡ್ರಿ ಕೆಳಗೆ. ಇದು ಪೂರ್ತಿ ಅದ್ರ ಅಂದ್ರೆ ಯಾವುದ್ರ ಮೇಲೆ ಅದು ರೆಸ್ಟ್ ಮಾಡ್ತೈತಲ್ಲ ಅದೊಂದು ರೆಕ್ಟ್ಯಾಂಗುಲರ್ ಫೇಸ್. 2 ಮೇಲೆ 1 ಕೆಳಗೆ. ಸೊ 3 ರೆಕ್ಟ್ಯಾಂಗುಲರ್ ಫೇಸಸ್ ಆ್ಯಂಡ್ 2 ಟ್ರಯಾಂಗುಲರ್ ಫೇಸಸ್ ಮೇಕ್ 1 ಪ್ರಿಸಮ್. ಸೊ ಇದಾದಮೇಲೆ ಈ ಏನು ರೆಕ್ಟ್ಯಾಂಗುಲರ್ ಫೇಸ್ ನಿಮಗೆ ಮ್ಯಾಲೆ ಕಾಣಿಸಕತ್ತಾವಲ್ಲ ಇವಕ್ಕೆ ರಿಫ್ರಾಕ್ಟಿಂಗ್ ಫೇಸಸ್ ಅಂತ ಕರೀತಾರೆ. ಇಲ್ಲಿಂದ ಹಿಂಗೆ ಹೋಗ್ತಾವಲ್ಲ ಎರಡು ಹೋಗ್ತಾವಲ್ಲ. ಕೆಳಗೆ ಏನು ಒಂದು ರೆಕ್ಟ್ಯಾಂಗುಲರ್ ಸರ್ಫೇಸ್ ಇರುತ್ತಲ್ಲ ದಟ್ ಈಸ್ ಕಾಲ್ಡ್ ಆಸ್ ಬೇಸ್. ಓಕೆ ಸೊ ಇವು 2 ಮ್ಯಾಲೆ ಇರ್ತಾವಲ್ಲ ಅವಕ್ಕೆ ರಿಫ್ರಾಕ್ಟಿಂಗ್ ಫೇಸಸ್ ಅಂತ ಕರೀತಾರೆ. ಕೆಳಗಿದ್ದು ಬೇಸ್ ಅಂತ ಕರೀತಾರೆ. ಈ 2 ರಿಫ್ರಾಕ್ಟಿಂಗ್ ಫೇಸ್ ಹಿಂಗೆ ಬಂದು ಇಲ್ಲಿ ಜಾಯ್ನ್ ಆಗ್ತಾವೆ. ಇಲ್ಲೊಂದು ಎಡ್ಜ್ ಬರ್ತೈತಲ್ಲ ಇಲ್ಲಿ ಮ್ಯಾಲೆ ಟಾಪ್ ಎಡ್ಜ್ ದಟ್ ಈಸ್ ಕಾಲ್ಡ್ ಆಸ್ ರಿಫ್ರಾಕ್ಟಿಂಗ್ ಎಡ್ಜ್. ಓಕೆ ದೀಸ್ 2 ಆರ್ ಕಾಲ್ಡ್ ಆಸ್ ಹಿಂಗೆ ಬರ್ತಾವಲ್ಲ ಅವು ರಿಫ್ರಾಕ್ಟಿಂಗ್ ಫೇಸು. ಓಕೆ ನಾನು ಹೇಳೋಗೊತ್ತ ಅನ್ಕೊಂಡೀನಿ. ಸೊ ಹಿಂಗೆ ಇಲ್ಲೊಂದು ಮತ್ತು ಆ ಕಡೆ ಒಂದು ಇರ್ತಾರೆ ರಿಫ್ರಾಕ್ಟಿಂಗ್ ಫೇಸು. ಅವೆರಡು ಎಲ್ಲಿ ಜಾಯ್ನ್ ಆಗ್ತಾವೆ ರಿಫ್ರಾಕ್ಟಿಂಗ್ ಎಡ್ಜ್. ಸೊ ಇಷ್ಟಾದಮೇಲೆ ಇಲ್ಲೇ ಈ 2 ರಿಫ್ರಾಕ್ಟಿಂಗ್ ಫೇಸ್ ನಾನು ಏನು ಮಾಡ್ತೀನಿ ಇದರದೊಂದು ಪ್ರಿನ್ಸಿಪಲ್ ಸೆಕ್ಷನ್ ಹಿಂಗೆ ಒಂದು ಕಟ್ ಮಾಡ್ಕೊಂಡು ಒಂದು ಪೀಸ್ ಅಷ್ಟು ಸ್ಮಾಲ್ ಪೀಸ್ ಹಿಂಗೆ ಕಟ್ ಮಾಡ್ಕೊಂಡು ಹೊರಗೆ ಇಟ್ಟಿನಿ ವಿಚ್ ಲುಕ್ಸ್ ಲೈಕ್ ಅ ಟ್ರಯಾಂಗಲ್. ಸೊ ಇದಕ್ಕೆ ಪ್ರಿನ್ಸಿಪಲ್ ಸೆಕ್ಷನ್ ಆಫ್ ಅ ಪ್ರಿಸಮ್ ಅಂತ ಕರೀತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಡೆರಿವೇಷನ್ ಐತೆ ನಿಮ್ಗೆ. ಅದಕ್ಕೊಂದು ಫಾರ್ಮುಲಾ ಬರುತ್ತೆ. ಆ ಫಾರ್ಮುಲಾ ಏನು ಹೆಂಗೆ ಯೂಸ್ ಮಾಡ್ಬೇಕಂತ ಅನ್ನೋದನ್ನ ಹೇಳ್ತೀನಿ. ಸೊ ಇಲ್ಲಿ 2 ರಿಫ್ರಾಕ್ಟಿಂಗ್ ಫೇಸ್ ಹಿಂಗೆ ಬಂದಿರ್ತಾವಲ್ಲ ಅವು 2 ಎಲ್ಲಿ ಜಾಯ್ನ್ ಆಗ್ತಾವೆ ಒಂದು ಆ್ಯಂಗಲ್ ಕ್ರಿಯೇಟ್ ಮಾಡ್ತಾವೆ. ದಿಸ್ ಕಾಲ್ಡ್ ಆಸ್ ಆ್ಯಂಗಲ್ ಆಫ್ ಪ್ರಿಸಮ್.
ಏನು ಕರೀತಾರೆ ಅದಕ್ಕೆ ಆಂಗಲ್ ಆಫ್ ಪ್ರಿಸಮ್. ಮೆಜಾರಿಟಿ ಆಫ್ ನ್ಯೂಮರಿಕಲ್ಸ್ನೊಳಗೆ ಈಕ್ವಿಲ್ಯಾಟ್ರಲ್ ಪ್ರಿಸಮ್ ಅಂತ ಅಂದ್ಬಿಡ್ತಾರೆ, ಅವಾಗಿದ್ದು 60 ಡಿಗ್ರಿ ಆಗಿಬಿಡ್ತೈತೆ ಆಂಗಲ್ ಆಫ್ ಪ್ರಿಸಮ್. ಓಕೆ, ನೆಕ್ಸ್ಟ್ ಈಗ ಇದು ಫಾರ್ಮುಲಾ ಅಂತ ನೀವು ನೋಡಿರ್ತೀರಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಪ್ರಿಸಮ್. ಈ ಪ್ರಿಸಮ್ ಯಾವ ಮಟೀರಿಯಲಿಂದ ಮಾಡಿರ್ತಾರಲ್ಲ ಅದ್ರದ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಈಕ್ವಲ್ ಟು ಸೈನ್ ಆಫ್ a ಪ್ಲಸ್ d/2 ಡಿವೈಡ್ ಬೈ ಸೈನ್ a/2 ಅಂತಂದು ಫಾರ್ಮುಲಾ ಬರ್ತೈತೆ. ಇವು ಟರ್ಮ್ಸ್ ಏನು ಅಂತ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸಪೋಸ್ ಇದೊಂದು ಪ್ರಿನ್ಸಿಪಲ್ ಸೆಕ್ಷನ್ ಆಫ್ ದ ಪ್ರಿಸಮ್ ನಾವು ತೊಗೊಂಡಿವಲ್ಲ, ಇದ್ರ ಮೇಲೆ ಒಂದು ಲೈಟ್ ರೇ ಬಂದು ಇನ್ಸಿಡೆಂಟ್ ಆತಂತ ತಿಳ್ಕೊರಿ. ಅವಾಗ ನಾನು ಏನು ಮಾಡ್ತೀನಿ, ಒಂದು ನಾರ್ಮಲ್ ಡ್ರಾ ಮಾಡ್ತೀನಿ. ಸೊ ನಾರ್ಮಲ್ ಡ್ರಾ ಮಾಡಿದರೆ ಒಂದು ಆ್ಯಂಗಲ್ ಕ್ರಿಯೇಟ್ ಆಯ್ತು, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ I1 ಅಂತ ನಾನು ರೆಪ್ರೆಸೆಂಟ್ ಮಾಡ್ತೀನಿ. ಸೊ ಇದು ಆ್ಯಂಗಲ್ ಆಫ್ ಪ್ರಿಸಮ್, ಇಲ್ಲಿ ಬೇಕಾದ್ರೆ ಹೊರಗೆ ನಾವು ತೊಗೊಳ್ಳೋಣಂತ. ಸೊ ಇದು ನಾರ್ಮಲ್. ಇಲ್ಲೇ ಈಗ ಲೈಟ್ ರೇ ಏರಿಂದ ಸಪೋಸ್ ಇದು ಗ್ಲಾಸ್ ಮೀಡಿಯಮ್ನಿಂದ ಪ್ರಿಸಮ್ ಫಾರ್ಮ್ ಆಗಿತ್ತು, ತಯಾರು ಮಾಡ್ಯಾರ ಅಂತಂದರೆ, ಸೊ ಲೈಟ್ ರೇ ಇಲ್ಲಿಂದ ಹಿಂಗೆ ಎಂಟ್ರ್ ಆಗ್ತದೆ. ಸೊ ಅದು ರಿಫ್ರಾಕ್ಷನ್ ಆಗಿ ಎಂಟ್ರ್ ಆಗ್ತೈತೆ. ಸೊ ಹಿಂಗೆ ಸ್ಟ್ರೇಟ್ ಹೋಗ್ಬೇಕಾಗಿತ್ತು ಅದು ಲೈಟ್ ರೇ, ಹೌದಾ? ಸೊ ಹಿಂಗೆ ಹೋಗ್ಬೇಕಾಗಿತ್ತು, ಬೆಂಡ್ ಆಗ್ತೈತೆ. ಸೊ ಬೆಂಡ್ ಆದ ತಕ್ಷಣ ಇಲ್ಲೊಂದು ಆ್ಯಂಗಲ್ ಕ್ರಿಯೇಟ್ ಆಗ್ತದೆ, ಇದಕ್ಕೆ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ R1 ಅಂತ ಕರಿತೀವಿ. ಸೊ ಇದು ಆ್ಯಕ್ಚುಲಿ ಹಿಂಗೆ ಹೋಗಬೇಕಾಗಿತ್ತಲ್ಲ, ಇದು ಹಂಗೆ ಕಂಟಿನ್ಯೂ ಮಾಡೋಣ ನಾವು. ಸೊ ಈಗ ಇಲ್ಲಿ ಹೊಂಟೈತಿ, ಬಟ್ ಅದು ಇಲ್ಲೂ ಹೋಗೋಕ್ಕಾಗಂಗಿಲ್ಲ, ಬಿಕಾಸ್ ಒನ್ಸ್ ಅಗೇನ್ ಅದು ಗ್ಲಾಸ್ನಿಂದ ಏರಿಗೆ ಹೋಗ್ಬೇಕಾರೆ ಸೊ ಇಲ್ಲೊಂದು ನಮ್ಗೆ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಸಿಕ್ತು. ಸೊ ಆ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ನೊಳಗೆ ನಾವು ಮತ್ತೊಂದು ನಾರ್ಮಲ್ ಡ್ರಾ ಮಾಡ್ತೀವಿ. ಸೊ ಅಲ್ಲಿಂದ ಈಗ ಅದು ಆಸ್ ಇಟ್ ಇಸ್ ಮೂವಿಂಗ್ ಫ್ರಮ್ ಡೆನ್ಸರ್ ಟು ರೇರರ್ ಏರ್ ಈ ರೀತಿ ಬೆಂಡ್ ಆಗುತ್ತೆ, ಅವೇ ಫ್ರಮ್ ದಿ ನಾರ್ಮಲ್, ಇಲ್ಲಿ ಟುವರ್ಡ್ಸ್ ಬೆಂಡ್ ಆಗಿತ್ತು. ಓಕೆ, ಒಂದೇ ಸರ್ತಿ ಇಲ್ಲಿ ಇನ್ಸಿಡೆಂಟ್ ಆಗ್ತೈತಿ. ಇದಕ್ಕೆ ಫೇಸ್ AB ಅಂತ ಕರೆಯೋಣ ನಾವು. AB ಮೇಲೆ ಫಸ್ಟ್ ಟೈಮ್ ಇನ್ಸಿಡೆಂಟ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ ಇನ್ಸಿಡೆಂಟ್ ರೇ. ಓಕೆ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ I1, ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಈಸ್ R1. ನೆಕ್ಸ್ಟ್ ಸೆಕೆಂಡ್ ಫೇಸ್ AC ಮೇಲೆ ಅದು ಇಲ್ಲಿ ಇನ್ಸಿಡೆಂಟ್ ಆಗ್ತೈತೆ. ದಿಸ್ ಈಸ್ ಸೆಕೆಂಡ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಬಟ್ ಅದರ ಸಿಂಬಾಲ್ ಚೇಂಜ್ ಮಾಡ್ತಾರೆ, I2 ಅಂತ ರೆಪ್ರೆಸೆಂಟ್ ಮಾಡೋ ಬದಲಿಗೆ ಅದಕ್ಕೊಂದು ರೀಸನ್ ಐತಿ. ಅದಕ್ಕೆ ಸಂಗಸ್ ಕನ್ವೆನ್ಷನ್ ಅದು ಆ್ಯಕ್ಚುಲಿ R2 ಅಂತ ರೆಪ್ರೆಸೆಂಟ್ ಮಾಡ್ತಾರೆ. I1 ಈಸ್ ಫಸ್ಟ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, R1 ಈಸ್ ಫಸ್ಟ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್, R2 ಈಸ್ ಸೆಕೆಂಡ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಆ್ಯಕ್ಚುಲಿ. ಓಕೆ, ನಾಟ್ ರಿಫ್ರಾಕ್ಷನ್. ಆ್ಯಕ್ಚುಲಿ ಇದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಬಟ್ ಅದ್ರ ಸಿಂಬಲ್ ಯೂಸ್ ಮಾಡ್ತಾರೆ R2. ನೆಕ್ಸ್ಟ್ ಇಲ್ಲೇ ಇದೇನು ಬಂತಲ್ಲ, ಇಲ್ಲೊಂದು ನಾರ್ಮಲ್ ಇದು ನಾವು ಡ್ರಾ ಮಾಡಿರ್ತೀವಿ. ಇಲ್ಲೇ I2 ಆ್ಯಕ್ಚುಲಿ ಇದು ಸೆಕೆಂಡ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್, ಬಟ್ ಅದನ್ನು I2 ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ಈ I2ಗೆ ಆ್ಯಂಗಲ್ ಆಫ್ ಎಮರ್ಜೆನ್ಸ್ ಅಂತಲೂ ಕರೀತಾರೆ, ಬಿಕಾಸ್ ಇಲ್ಲಿ ಲಾಸ್ಟಿಗೆ ಏನು ಬಂತಲ್ಲ ರೇ, ಇದು ಎಮರ್ಜೆಂಟ್ ರೇ. ಇಲ್ಲಿಂದ ಎಂಟರ್ ಆಗಿದ್ದು ಇನ್ಸಿಡೆಂಟ್ ರೇ, ಹೊರಗೆ ಬಂದಿದ್ದು ಎಮರ್ಜೆಂಟ್ ರೇ. ಸೊ ಇದು ಪಾತ್ ಆಫ್ ದ ಇನ್ಸಿಡೆಂಟ್ ರೇ, ಹಿಂಗೆ ಹೋಗ್ಬೇಕಾಗಿತ್ತು ನಮ್ದು ರೇ, ಬಟ್ ಅದು ಹಿಂಗೆ ಹೊಂಟೈತಿ. ಅವಾಗ ಇದಕ್ಕೆ ಆ್ಯಂಗಲ್ ಆಫ್ ಡಿವಿಯೇಷನ್ ಅಂತ ಕರೀತಾರೆ. ಏನು ಕರೀತಾರೆ? ಆ್ಯಂಗಲ್ ಆಫ್ ಡಿವಿಯೇಷನ್. ಇನ್ಸಿಡೆಂಟ್ ರೇ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಆ್ಯಂಗಲ್ ಆಫ್ ರಿಫ್ರಾಕ್ಷನ್, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಆ್ಯಂಗಲ್ ಆಫ್ ರಿಫ್ರಾಕ್ಷನ್, ವಿಚ್ ಆಲ್ಸೋ ಕಾಲ್ಡ್ ಆಸ್ ಆ್ಯಂಗಲ್ ಆಫ್ ಎಮರ್ಜೆಂಟ್ ರೇ, ಇನ್ಸಿಡೆಂಟ್ ರೇ. ಇದು ಆ್ಯಂಗಲ್ ಆಫ್ ಡಿವಿಯೇಷನ್, ಹಿಂಗೆ ಹೋಗ್ಬೇಕಾಗಿತ್ತು ರೇ, ಬಟ್ ಅದು ಹಿಂಗೆ ಹೊಂಟೈತಿ. ಅವು ಎರಡು ನೋಡಿರೋಂಥ ಆ್ಯಂಗಲ್. ಇಲ್ಲೇ ಈ ಸ್ಮಾಲ್ ಡಿ ಅಂತ ಬರ್ದಿನ, ಈ ಫಾರ್ಮುಲಾ ಒಳಗೆ ಕ್ಯಾಪಿಟಲ್ ಡಿ ಯೂಸ್ ಮಾಡ್ತಾರೆ. ಆ ಕ್ಯಾಪಿಟಲ್ ಡಿಗೆ ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಅಂತ ಕರೀತಾರೆ. ಇಲ್ಲೇ ನೀವು ಇನ್ಸಿಡೆಂಟ್ ರೇನ್ ಸ್ವಲ್ಪ ಹಿಂಗೆ ಮೂವ್ ಮಾಡಿ ಈ ಆ್ಯಂಗಲ್ ಆಫ್ ಇನ್ಸಿಡೆನ್ಸನ್ನು ಚೇಂಜ್ ಮಾಡ್ಕೋವಂತ ಹೋದ್ರಿ ಅಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮ್ನೊಳಗೆ ನಿಮ್ಗೆ ಈ ಆ್ಯಂಗಲ್ ಆಫ್ ಡಿವಿಯೇಷನ್ ಭಾಳ ಕಡಿಮೆ ಬರ್ತೈತೆ. ದಾಟ್ ಈಸ್ ಕಾಲ್ಡ್ ಆಸ್ ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್. ಸೊ ಈಗ ನಿಮಗೆ ಇಲ್ಲೇನು ಪ್ರಿಸಮ್ ಕಾಣಿಸಾಗತ್ತಲ್ಲ, ಸಪೋಸ್ ಅದು ಗ್ಲಾಸ್ನಿಂದ ಮಾಡಿದಿತ್ತಂದ್ರೆ ಅದ್ರದ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಕ್ಯಾಲ್ಕ್ ಮಾಡೋಕೆ ಒಂದು ಫಾರ್ಮುಲಾ ಐತೆ, ಸೈನ್ ಆಫ್, ಇದು ಡೆರಿವೇಷನ್ ನಾವು ಆಬ್ವಿಯಸ್ಲಿ ಡಿಸ್ಕಸ್ ಮಾಡೋಂಗಿಲ್ಲ. ಸೈನ್ ಆಫ್ A ಪ್ಲಸ್ D/2. A ಅಂದರೆ ಆ್ಯಂಗಲ್ ಆಫ್ ಪ್ರಿಸಮ್. ಜನರಲಿ ಹೇಳಿದ್ನಲ್ಲ ಈಕ್ವಿಲ್ಯಾಟ್ರಲ್ ಅಂತ ಇರುತ್ತೆ, ಜನರಲಿ ನಾಟ್ ಆಲ್ವೇಸ್ 60 ಅಂತ ಅನ್ಕೊಂಡ್ರೆ, ಪ್ಲಸ್ ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಅವ್ರು ಕೊಟ್ಟಿರ್ತಾರೆ ಅಥವಾ ಕೇಳಿರ್ತಾರೆ. ಆ ಟೈಪ್ ಆಫ್ ನ್ಯೂಮರಿಕಲ್ಸ್ ನಾನು ಆ ವಿಡಿಯೋ ಒಳಗೆ ಮಾಡಿ ನೀವು KCET ಇದೆ. ಸೊ A ಪ್ಲಸ್ D/2 ಡಿವೈಡ್ ಬೈ ಸೈನ್ ಆಫ್ ಆ್ಯಂಗಲ್ ಆಫ್ ಪ್ರಿಸಮ್ ಬೈ 2. ಇದು ಪ್ರಿಸಮಿಗೆ ಸಂಬಂಧಪಟ್ಟಂಗಂತ ಒಂದು ಡೆರಿವೇಷನ್. ಇದೇ ಡೆರಿವೇಷನ್ ಅದು ಫಾರ್ಮುಲಾದೊಳಗೆ ಇನ್ನೊಂದೆರಡು ಫಾರ್ಮುಲಾ ಬರ್ತಾವ್ರಿ. ಏನಂದ್ರೆ ಆ್ಯಂಗಲ್ ಆಫ್ ಪ್ರಿಸಮ್ A ಇಸ್ ಈಕ್ವಲ್ ಟು R1 ಪ್ಲಸ್ R2 ಅಂತಲೂ ಒಂದು ಫಾರ್ಮುಲಾ ಬರ್ತೈತಿ. ಇದು ಯೂಸ್ ಆಗ್ತೈತಿ. ಇಲ್ಲೇನು ಬರ್ತಾವೆ ಅವ್ರ ಒಳಗೆ ಇನ್ಸೈಡ್ R1 ಇಸ್ ಆ್ಯಕ್ಚುಲಿ ಆ್ಯಂಗಲ್ ಆಫ್ ರಿಫ್ರಾಕ್ಷನ್, ಇದು ಇನ್ಸಿಡೆನ್ಸ್. ಏನರ ಇರ್ಕೋಲ್ದಕ್ಕೆ ಇವೆರಡನ್ನು ಆ್ಯಡ್ ಮಾಡಿದ್ರೆ ಅದು ಈಕ್ವಲ್ ಇರ್ತೈತಿ ಏಕ್. ಸಪೋಸ್ ನಿಮಗೆ A ವ್ಯಾಲ್ಯೂ ಅವ್ರು ಕೊಟ್ಟಿದ್ದಿಲ್ಲ, R1 R2 ಇತ್ತಂದ್ರೆ ಹಂಗೆ ಮಾಡ್ಬೋದು, R1 ಪ್ಲಸ್ R2 ಇಸ್ ಈಕ್ವಲ್ ಟು A. ನೆಕ್ಸ್ಟ್ ಈ ಆ್ಯಂಗಲ್ ಆಫ್ ಡಿವಿಯೇಷನ್ಗೆ ಒಂದು ಫಾರ್ಮುಲಾ ಬರುತ್ತೆ, ಅದನ್ನ ಇಲ್ಲಿ ಬರಿತೀನಿ. ಆ್ಯಂಗಲ್ ಆಫ್ ಡಿವಿಯೇಷನ್ ಇಸ್ ಈಕ್ವಲ್ ಟು I1 ಪ್ಲಸ್ I2 ಮೈನಸ್ R1 ಪ್ಲಸ್ R2. R1 ಪ್ಲಸ್ R2 ಸಿಗೋದ ನಾ A ಅಂತ ಬರಿಬೋದು. ಸೊ ಡಿವಿಯೇಷನ್ ಅಷ್ಟೇ ಕೇಳಿದ್ರೆ ಅಂದರೆ ಸಪೋಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಆ್ಯಂಗಲ್ ಆಫ್ ಎಮರ್ಜೆನ್ಸ್ ಇವೆರಡನ್ನು ಆ್ಯಡ್ ಮಾಡಿ ಮೈನಸ್ ಇವೆರಡನ್ನು ಆ್ಯಡ್ ಮಾಡ್ಬೇಕು. ಇವೆರಡು ಆ್ಯಕ್ಚುಲಿ R1 ಪ್ಲಸ್ R2 ಈಕ್ವಲ್ ಟು ಏನೋ ಇರ್ತಾವೆ. ಸೊ ಇದಿಷ್ಟು ಪ್ರಿಸಮ್ಗೆ ಸಂಬಂಧಪಟ್ಟಂಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಹೋಪ್ಫುಲಿ ಇವಿಷ್ಟು ಟಾಪಿಕ್ಸ್ ನಿಮ್ಗೆ ಅರ್ಥ ಆದವು ಅಂತ ಅನ್ಕೊಂಡಿನಿ. ನಾನು ಫಾಸ್ಟ್ ಹೇಳ್ಕೊಂತ ಹೋದ್ರೂ ಅಂಡರ್ಸ್ಟ್ಯಾಂಡ್ ಮಾಡ್ಸಕ್ಕೆ ಟ್ರೈ ಮಾಡಕತ್ತೀನಿ, ನಾನು ಲೆವೆಲ್ ಬೆಸ್ಟ್ ಕೊಟ್ಟು. ಸೊ ನೆಕ್ಸ್ಟ್ ಆ್ಯಕ್ಚುಲಿ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಟಾಪಿಕ್ ಬರ್ಬೇಕೀಗ. ಆ್ಯಕ್ಚುಲಿ 30% ಸಿಲೆಬಸ್ನೊಳಗೆ ಈ ವರ್ಷ ರಿಮೂವ್ ಮಾಡ್ಯಾರ.
ಸೊ ದಟ್ ಮೀನ್ಸ್ ವಿ ಆರ್ ಲೆಫ್ಟ್ ವಿತ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್. ಅದರೊಳಗೆ ಮಯೋಪಿಯಾ, ಹೈಪರ್ಮೆಟ್ರೋಪಿಯಾ ಟಾಪಿಕ್ಸ್ ಬರ್ತಾವೆ. ಮೈಕ್ರೋಸ್ಕೋಪ್ ಟೆಲಿಸ್ಕೋಪ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ಬೇಕು. ಆ್ಯಂಡ್ ಮತ್ತೆ ಯಾವ ಟಾಪಿಕ್ ಏನಾರ ಇಷ್ಟರೊಳಗೆ ಏನಾರ ಮಿಸ್ ಆಗಿತ್ತಂದ್ರೆ ನೋಡ್ತೀನಿ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ನಮಸ್ಕಾರ.